ಓಂ ಶಾಂತಿ. ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಅಂದ್ರೆ 13/2/2026 ಬಾಬಾರವರ ಮಧುರ ಮುರಳಿ ಮಂಥನಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಓಂ ಶಾಂತಿ. ಇವತ್ತಿನ ಮುರಳಿಯನ್ನು ಓದುವಾಗ ಅದರ ಮೊದಲನೇ ವಾಕ್ಯದಲ್ಲೇ ಒಂದು ವಿರೋಧಾಭಾಸದ ಹಾಗೆ ಕಾಣುತ್ತೆ. ಆದರೆ ತುಂಬಾ ಆಳವಾದ ಒಂದು ವಿಷಯ ಗಮನಕ್ಕೆ ಬಂತು. ಹೌದು. ಆ ವಿಷಯದ ಬಗ್ಗೆ ಮಾತಾಡೋ ಮೊದಲು ಒಂದು ಸಣ್ಣ ಕಲ್ಪನೆ ಮಾಡ್ಕೊಳ್ಳೋಣವೇ? ಖಂಡಿತ, ಹೇಳಿ. ಈಗ ಎಲ್ಲೋ ಒಂದು ಹಳ್ಳಿಯಲ್ಲಿ ಒಂದು ಜಮೀನು ತಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ನೋಡಕ್ಕದು ಒಣಭೂಮಿ, ಬರೀ ಕಲ್ಲು, ಮುಳ್ಳು, ಒಣಗಿದ ಹುಲ್ಲು. ಯಾರು ನೋಡಿದ್ರೂ ಇದರಲ್ಲಿ ಏನ್ ತಾನೇ ಬೆಳೆಯೋಕ್ಕಾಗುತ್ತೆ ಅಂತ ಅನ್ಕೊಳ್ತಾರೆ. ಆದ್ರೆ ನಿಮ್ಗೆ ಮಾತ್ರ ಒಂದು ರಹಸ್ಯ ಗೊತ್ತಿರುತ್ತೆ. ಓಹೋ, ಏನಾ ರಹಸ್ಯ? ಆ ಒಣ ನೆಲದ ಕೆಳಗೆ ಜಗತ್ತಿನ ಅತಿದೊಡ್ಡ ವಜ್ರದ ಗಣಿ ಇದೆ ಅಂತ. ವಾವ್! ಈಗ ಹೇಳಿ, ನಿಮ್ಗೆ ಆ ಜಮೀನಿಗೆ ಸುಣ್ಣ ಬಣ್ಣ ಹೊಡೆದು ದೊಡ್ಡ ಕಾಂಪೌಂಡ್ ಕಟ್ಟಿ ಇದು ನನ್ನ ಜಮೀನು ಅಂತ ಬೋರ್ಡ್ ಹಾಕೋ ಆಸಕ್ತಿ ಇರುತ್ತಾ? ಖಂಡಿತ ಇಲ್ಲ. ಅಥವಾ ಆ ಒಳಗಿರೋ ಗುಪ್ತ ಖಜಾನೆಯ ನಶೆಯಲ್ಲಿ ಸದ್ದಿಲ್ದೆ ನಿಮ್ಮ ಕೆಲಸ ಮಾಡ್ಕೊಂಡಿರ್ತೀರಾ? ಅದ್ಭುತವಾದ ಹೋಲಿಕೆ. ಖಂಡಿತವಾಗಿಯೂ ಹೊರಗಿನ ಆಡಂಬರದ ಅವಶ್ಯಕತೆಯೇ ಇರೋದಿಲ್ಲ. ಒಳಗಿರುವ ಸಂಪತ್ತಿನ ಅರಿವು ಮತ್ತು ನಶೆಯೇ ಎಲ್ಲದಕ್ಕಿಂತ ದೊಡ್ಡದು. ಅದೇ, ಸರಿಯಾಗಿ ಹೇಳ್ರಿ. ಅದೇ ಪಾಯಿಂಟ್ಗೆ ಬಾಬಾ ಇವತ್ತು ನಮ್ಮ ಗಮನ ಸೆಳೆತಿದ್ದಾರೆ. ಮುರಳಿಯ ಮೊದಲ ಮಹಾವಾಕ್ಯ ಹೀಗಿದೆ: ಮಧುರ ಮಕ್ಕಳೇ, ಇಲ್ಲಿ ನಿಮ್ಮದೆಲ್ಲವೂ ಗುಪ್ತವಾಗಿದೆ. ಆದ್ದರಿಂದ ನೀವು ಯಾವುದೇ ಆಡಂಬರ ಅಂದ್ರೆ ಫ್ಯಾಷನ್ ಮಾಡಬಾರದು. ತಮ್ಮ ಹೊಸ ರಾಜಧಾನಿಯ ನಶೆಯಲ್ಲಿರಬೇಕಾಗಿದೆ. ಹಾಗಾದ್ರೆ ಬಾಬಾ ಹೇಳುತ್ತಿರೋದು, ನಾವೆಲ್ಲ ಆ ವಜ್ರದ ಗಣಿಯ ಮಾಲೀಕರ ಹಾಗೆ ಅಂತ. ನಮ್ಮ ನಿಜವಾದ ಸಂಪತ್ತು, ನಮ್ಮ ಪುರುಷಾರ್ಥ, ನಮ್ಮ ಭವಿಷ್ಯದ ರಾಜ್ಯ ಎಲ್ಲವೂ ಗುಪ್ತವಾಗಿದೆ. ಜಗತ್ತಿನ ಕಣ್ಣಿಗೆ ಕಾಣಿಸಲ್ಲ. ಹೌದು. ಹಾಗಾಗಿ ನಮ್ಮ ಗಮನ ಹೊರಗಿನ ಫ್ಯಾಷನ್ ಮೇಲೆ ಇರಬಾರ್ದು, ಬದಲಾಗಿ ಒಳಗಿನ ಆ ಹೊಸ ರಾಜಧಾನಿಯ ನಶೆಯಲ್ಲಿರ್ಬೇಕು. ಹೌದು, ನೀವು ಹೇಳಿದ್ದು 100ಕ್ಕೆ 100 ಸರಿ. ಸರಿಯಲ್ವಾ? ಮತ್ತು ಈ ಗುಪ್ತವಾದ ಪುರುಷಾರ್ಥ ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟಪಡಿಸಲಿಕ್ಕಾಗಿಯೇ ಬಾಬಾ ಇವತ್ತಿನ ಮುರಳಿಯ ಆರಂಭದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಹೌದು. ಬಾಬಾ ಕೇಳೋ ಪ್ರಶ್ನೆಗಳು ಕೇವಲ ಉತ್ತರಕ್ಕಲ್ಲ, ನಮ್ಮನ್ನು ಚಿಂತನೆಗೆ ಹಚ್ಚಲಿಕ್ಕೆ. ಖಂಡಿತ. ಸರಿ, ಹಾಗಾದ್ರೆ ಆ ಪ್ರಶ್ನೆಯನ್ನೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರವನ್ನಾಗಿಸ್ಕೊಳ್ಳೋಣ. ಬಾಬಾ ಕೇಳಿರೋ ಪ್ರಶ್ನೆ ಇದು: ಶ್ರೇಷ್ಠ ಧರ್ಮ ಹಾಗೂ ದೈವೀ ಕರ್ಮದ ಸ್ಥಾಪನೆಗಾಗಿ ನೀವು ಯಾವ ಪರಿಶ್ರಮ ಪಡುತ್ತೀರಿ? ಈ ಪ್ರಶ್ನೆಯಲ್ಲಿ ನನಗೆ 2 ಪದಗಳು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಒಂದು ಪರಿಶ್ರಮ, ಮತ್ತೊಂದು ಸ್ಥಾಪನೆ. ಯಾಕಂದ್ರೆ ಬಾಬಾ ನೀವು ಏನು ಜ್ಞಾನ ಹೇಳ್ತೀರಿ ಅಂತ ಕೇಳ್ತಿಲ್ಲ, ಇಲ್ಲ, ಯಾವ ಪರಿಶ್ರಮ ಪಡುತ್ತೀರಿ ಅಂತ ಕೇಳ್ತಿದ್ದಾರೆ. ಅಂದ್ರೆ ಇದೊಂದು ರೀತಿಯ ಹೋರಾಟದ ಥರ ಧ್ವನಿಸುತ್ತೆ, ನಿಜ ತಾನೆ? ಖಂಡಿತ. ಪರಿಶ್ರಮ ಅನ್ನೋ ಪದದಲ್ಲಿ ಒಂದು ನಿರಂತರತೆ ಇದೆ, ಒಂದು ಸವಾಲಿದೆ, ಮತ್ತು ಅದಕ್ಕೆ ಬಾಬಾ ಕೊಡೋ ಉತ್ತರ ಇನ್ನೂ ಆಳವಾಗಿದೆ. ಏನ್ ಹೇಳ್ತಾರೆ ಬಾಬಾ? ಬಾಬಾ ಹೇಳ್ತಾರೆ, ನೀವೀಗ ಪಂಚವಿಕಾರಗಳನ್ನು ಬಿಡುವ ಪರಿಶ್ರಮ ಪಡಿತೀರಿ. ಇದನ್ನ ಕೇಳಿದಾಗ ಸಾಮಾನ್ಯ ಅಂತ ಅನ್ಸ್ಬಹುದು, ಏಕೆಂದ್ರೆ ಪ್ರತಿಯೊಂದು ಧರ್ಮದಲ್ಲೂ ಕೆಟ್ಟದನ್ನ ಬಿಡಿ, ಒಳ್ಳೇದನ್ನ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಒಂದು ನಿಮಿಷ, ಅಲ್ಲೇ ನನ್ನ ಪ್ರಶ್ನೆ ಇರೋದು. ಪ್ರತಿಯೊಂದು ಆಧ್ಯಾತ್ಮಿಕ ಮಾರ್ಗದಲ್ಲೂ ಕೋಪ ಬಿಡಿ, ಆಸೆ ಬಿಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಬಾಬಾ ಹೇಳುತ್ತಿರುವುದರಲ್ಲಿ ಅಂಥ ವಿಶೇಷತೆ ಏನು? ಕೇವಲ 5 ವಿಕಾರಗಳನ್ನು ಬಿಡುವುದಕ್ಕೂ ಒಂದು ಶ್ರೇಷ್ಠ ಧರ್ಮ ಮತ್ತು ದೈವಿ ಕರ್ಮದ ಸ್ಥಾಪನೆ ಮಾಡುವುದಕ್ಕೂ ಏನು ಸಂಬಂಧ? ತುಂಬಾನೇ ಮುಖ್ಯವಾದ ಪ್ರಶ್ನೆ. ಸಂಬಂಧ ಇದೆ. ಅದೇ ಇಡೀ ಜ್ಞಾನದ ಅಡಿಪಾಯ. ಬೇರೆ ಮಾರ್ಗಗಳಲ್ಲಿ ವಿಕಾರಗಳನ್ನು ಬಿಡುವುದು ವೈಯಕ್ತಿಕ ಉದ್ಧಾರಕ್ಕಾಗಿ ಅಥವಾ ಪುಣ್ಯ ಸಂಪಾದನೆಗಾಗಿ. ಹೌದು. ಆದ್ರೆ ಇಲ್ಲಿ ಬಾಬಾ ವಿವರಿಸುವ ಪ್ರಕಾರ ಈ ಇಡೀ ಸೃಷ್ಟಿ ಸತೋಪ್ರಧಾನ ಸ್ಥಿತಿಯಿಂದ ತಮೋಪ್ರಧಾನ ಸ್ಥಿತಿಗೆ ಬರಲಿಕ್ಕೆ ಮೂಲ ಕಾರಣವೇ ಈ 5 ವಿಕಾರಗಳು: ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಆತ್ಮದ ಮೂಲ ಶತ್ರುಗಳು. ಹೌದು. ಇವು ಕೇವಲ ಕೆಟ್ಟ ಗುಣಗಳಲ್ಲ, ಇವು ಆತ್ಮದ ಶಕ್ತಿಯನ್ನು ಪೂರ್ತಿಯಾಗಿ ಬರಿದು ಮಾಡಿ ಜಗತ್ತನ್ನೇ ಧರ್ಮಭ್ರಷ್ಟ, ಕರ್ಮಭ್ರಷ್ಟ ಸ್ಥಿತಿಗೆ ತಂದಿರೋ ಶತ್ರುಗಳು. ಹಾಗಾಗಿ ಹೊಸ ಸೃಷ್ಟಿಯ, ಹೊಸ ಧರ್ಮದ ಸ್ಥಾಪನೆ ಮಾಡಬೇಕೆಂದ್ರೆ ಮೊದಲು ಹಳೆಯ ಸೃಷ್ಟಿಯ ಅಡಿಪಾಯವಾದ ಈ ವಿಕಾರಗಳನ್ನು ಬುಡ ಸಮೇತ ತೆಗೆಯಲೇಬೇಕು. ಓಹೋ, ಅಂದ್ರೆ ಇದು ಕೇವಲ ರಿಪೇರಿ ಕೆಲಸವಲ್ಲ, ಇದು ಪುನರ್ನಿರ್ಮಾಣ. ಖಂಡಿತ. ಹಾಗಾದ್ರೆ ಇದು ಕೇವಲ ವೈಯಕ್ತಿಕ ಶಿಸ್ತಿಗಾಗಿ ಮಾಡುವ ಪ್ರಯತ್ನವಲ್ಲ, ಪ್ರಪಂಚ ಪರಿವರ್ತನೆಯ ಮಹಾಕಾರ್ಯದ ಭಾಗವಾಗಿ ಮಾಡುವ ಪ್ರಯತ್ನ. ಆದ್ರೆ ನೀವು ಪರಿಶ್ರಮ ಅಂತ ಹೇಳಿದ್ರಿ. ಇದು ಕೇಳಲಿಕ್ಕೆ ಸುಲಭವಾದ್ರೂ ಆಚರಣೆಯಲ್ಲಿ ಎಷ್ಟು ಕಷ್ಟ.
ಅರ್ಧಕಲ್ಪದಿಂದ ಅಂದ್ರೆ ಸುಮಾರು 63 ಜನ್ಮಗಳಿಂದ ನಮ್ಮ ಜತೆಯಲ್ಲೇ ಬಂದಿರೋ ಸಂಸ್ಕಾರಗಳು ಇವು. ಇವುಗಳನ್ನು ಈ ಒಂದು ಸಣ್ಣ ಜನ್ಮದಲ್ಲಿ ಗೆಲ್ಲೋದು ಅಂದ್ರೆ ಇದು ಬಹುತೇಕ ಅಸಾಧ್ಯವಾದ ಕೆಲಸದ ಹಾಗೆ ಕಾಣಿಸುತ್ತೆ. ಇದನ್ನ ಪ್ರಾಯೋಗಿಕವಾಗಿ ಮಾಡೋದು ಹೇಗೆ? ನಿಮ್ಮ ಪ್ರಶ್ನೆಯಲ್ಲಿರುವ ಕಳಕಳಿ ಅರ್ಥವಾಗತ್ತೆ. ಖಂಡಿತ ಇದು ಅಸಾಧ್ಯವೇ ಆಗಿತ್ತು ಒಂದು ವೇಳೆ ನಾವು ಒಬ್ಬರೇ ಮಾಡ್ಬೇಕಾಗಿದ್ರೆ. ಸರಿ. ಅದಕ್ಕಾಗಿಯೇ ಬಾಬಾ ಉತ್ತರವನ್ನು ಅಲ್ಲಿಗೆ ನಿಲ್ಲಿಸೋದಿಲ್ಲ. ಅವರು ಮುಂದುವರೆದು ಹೇಳ್ತಾರೆ, ತಂದೆಯೇ ಶ್ರೀಮತವನ್ನು ಕೊಟ್ಟು ಶ್ರೇಷ್ಠ ಧರ್ಮ ಮತ್ತು ಶ್ರೇಷ್ಠ ದೈವೀ ಕರ್ಮದ ಸ್ಥಾಪನೆ ಮಾಡಿಸ್ತಾರೆ. ಆ ನೋಡಿ, ಈ ಯುದ್ಧದಲ್ಲಿ ನಮಗೆ ದಾರಿ ತೋರಿಸುವವರು, ಶಸ್ತ್ರಾಸ್ತ್ರಗಳನ್ನು ಕೂಡುವವರು ಸ್ವತಃ ಪರಮಾತ್ಮನೇ. ಅವರೇ ನಮಗೆ ಶ್ರೀಮತವನ್ನು ಕೊಡ್ತಾರೆ. ಶ್ರೀಮತ, ಈ ಪದವನ್ನು ನಾವು ದಿನಾ ಕೇಳ್ತೇವೆ. ಇದನ್ನ ಕೇಳುಗರಿಗಾಗಿ ಸ್ವಲ್ಪ ಸರಳವಾಗಿ ವಿವರಿಸೋಣ. ಶ್ರೀಮತ ಅಂದ್ರೆ ಪ್ರಾಯೋಗಿಕವಾಗಿ ಏನು? ಹೇಗೆ ಅಂದ್ರೆ, ಯಾರಾದರೂ ನಮ್ ಜೊತೆ ಕೆಟ್ಟದಾಗಿ ನಡ್ಕೊಂಡಾಗ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆ ಕ್ಷಣದಲ್ಲಿ ಶ್ರೀಮತ ಹೇಗೆ ಕೆಲಸ ಮಾಡುತ್ತೆ? ಒಳ್ಳೆಯ ಉದಾಹರಣೆ. ಆ ಕ್ಷಣದಲ್ಲಿ ನಮ್ಮ ಹಳೆಯ ಸಂಸ್ಕಾರ ಏನು ಹೇಳುತ್ತೆ? ಅವನು 1 ಬೈದ್ರೆ ನಾನು 4 ಬೈಬೇಕು ಅಂತ. ಹೌದು. ಆದ್ರೆ ಬಾಬಾರ ಶ್ರೀಮತ ಏನು ಹೇಳುತ್ತೆ? ಮಗು, ನೀನು ದೇಹಾಭಿಮಾನದಲ್ಲಿ ಆ ವ್ಯಕ್ತಿಯನ್ನು ನೋಡಬೇಡ. ನೀನು ಆತ್ಮ, ಅವರೂ ಒಂದು ಆತ್ಮ. ಆ ಆತ್ಮ ತನ್ನ ಪಾತ್ರವನ್ನು ಅಭಿನಯಿಸ್ತಿದೆ. ನೀನು ಶಾಂತವಾಗಿರು. ಅಥವಾ ನೀನು ಮಧುರವಾಗಿ ಮಾತನಾಡು. ಈ ರೀತಿ ಪ್ರತಿಯೊಂದು ಸನ್ನಿವೇಶದಲ್ಲೂ ನಮ್ಮ ಹಳೆಯ ವಿಕಾರಿ ಸಂಸ್ಕಾರಕ್ಕೆ ವಿರುದ್ಧವಾದ ಒಂದು ದೈವೀ ನಿರ್ದೇಶನವೇ ಶ್ರೀಮತ. ಓಕೆ, ಅಂದ್ರೆ ನಮ್ಮ ಯೋಚನೆಯ ದಿಕ್ಕಿನೇ ಬದಲಾಯಿಸೋ ಒಂದು ದಿಕ್ಸೂಚಿ. ಖಂಡಿತ. ಸರಿ, ದಿಕ್ಸೂಚಿ ಇದೆ, ಆದ್ರೆ ದಾರಿಯಲ್ಲಿ ನಡೆಯೋಕೆ ಶಕ್ತಿ ಬೇಕಲ್ಲ. ದಿನಕ್ಕೆ 1-2 ಸಲ ಶ್ರೀಮತದಂತೆ ನಡಿಬೋದು, ಆದ್ರೆ ದಿನಪೂರ್ತಿ, ಜೀವನಪೂರ್ತಿ ಯುದ್ಧ ಮಾಡೋಕೆ ಶಕ್ತಿ ಎಲ್ಲಿಂದ ಬರುತ್ತೆ? ಅದಕ್ಕೆ ಬಾಬಾ 2ನೇ ಸಾಧನವನ್ನು ಕೊಟ್ಟಿದ್ದಾರೆ. ಅದೇ ತಂದೆಯ ಯಾದ್ ಅಥವಾ ನೆನಪು. ಶ್ರೀಮತವು ದಾರಿ ತೋರಿಸುವ ನಕ್ಷೆ ಆದ್ರೆ ಆ ದಾರಿಯಲ್ಲಿ ಪ್ರಯಾಣಿಸಲು ಬೇಕಾದ ಪೆಟ್ರೋಲ್ ಯಾದ್. ಸರಿಯಾಗಿ ಹೇಳಿದ್ರಿ. ಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ಸುಟ್ಟು ಹೋಗುತ್ತವೆ ಮತ್ತು ಆತ್ಮದಲ್ಲಿ ಶಕ್ತಿ ತುಂಬುತ್ತದೆ. ಈ ನೆನಪಿನ ಶಕ್ತಿ ಇಲ್ಲದೆ ಕೇವಲ ಶ್ರೀಮತವನ್ನು ಪಾಲಿಸಲು ಹೋದರೆ ನಾವು ಬೇಗ ಸೋತು ಹೋಗುತ್ತೇವೆ. ಹಾಗೆಯೇ ಕೇವಲ ನೆನಪಿನಲ್ಲಿ ಕುಳಿತು ಶ್ರೀಮತದಂತೆ ನಡೆಯದೇ ಇದ್ದರೆ ಆ ಶಕ್ತಿ ಸರಿಯಾಗಿ ಉಪಯೋಗವಾಗಲ್ಲ. ಸರಿ ಸರಿ, ಇವೆರಡೂ ಒಂದಕ್ಕೊಂದು ಪೂರಕ. ಈಗ ಸ್ಪಷ್ಟವಾಯಿತು. ಹಾಗಾದ್ರೆ ಈ ಪರಿಶ್ರಮದ ಅಂತಿಮ ಫಲ ಏನು? ಈ ಗುಪ್ತ ಯುದ್ಧದಲ್ಲಿ ಗೆದ್ರೆ ನಮಗೇನ್ ಸಿಗುತ್ತೆ? ಅದರ ಬಗ್ಗೆನೂ ಬಾಬಾ ಅದೇ ಉತ್ತರದಲ್ಲಿ ಹೇಳಿದ್ದಾರಾ? ಖಂಡಿತ. ಮತ್ತು ಆ ಫಲವನ್ನು ವಿವರಿಸುವ ವಾಕ್ಯವಂತೂ ಅತ್ಯಂತ ಶಕ್ತಿಶಾಲಿಯಾಗಿದೆ. ಬಾಬಾ ಹೇಳ್ತಾರೆ, ವಿದ್ಯೆಯಿಂದೆ ತಮಗೆ ತಾವು ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳುತ್ತೀರಿ. ಈ ವಾಕ್ಯವನ್ನು ಗಮನಿಸಿ. ಭಕ್ತಿ ಮಾರ್ಗದಲ್ಲಿ ನಾವು ದೇವರ ಹತ್ತಿರ ಅಥವಾ ಗುರುಗಳ ಹತ್ತಿರ ಹೋಗಿ ಆಶೀರ್ವಾದದ ತಿಲಕ ಇಟ್ಟುಕೊಂಡು ಬರ್ತೇವೆ. ಹೌದು. ಆದ್ರೆ ಇಲ್ಲಿ ಜ್ಞಾನಸಾಗರನಾದ ಪರಮಾತ್ಮನೇ ಹೇಳ್ತಿದ್ದಾರೆ, ಆ ರಾಜ್ಯ ತಿಲಕವನ್ನು ಬೇರೆ ಯಾರೂ ನಿಮ್ಗೆ ಇಡೋದಿಲ್ಲ, ನಾನು ಇಡೋದಿಲ್ಲ. ಒಂದ್ ನಿಮಿಷ, ತಮಗೆ ತಾವು ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳುತ್ತೀರಿ ಅಂದ್ರೆ ನಾವೇ ನಮಗೆ ಇಟ್ಕೊಳ್ಬೇಕಾ? ಹಾಗಾದ್ರೆ ಇಲ್ಲಿ ಭಗವಂತನ ಕೃಪೆಯ ಪಾತ್ರವೇ ಇಲ್ವೇ? ಎಲ್ಲವೂ ನಮ್ಮ ಪುರುಷಾರ್ಥದ ಮೇಲೆ ನಿಂತಿದ್ಯಾ? ನೀವು ಹಿಡಿದ ಪಾಯಿಂಟ್ ತುಂಬಾನೇ ಸೂಕ್ಷ್ಮವಾದದ್ದು. ಇಲ್ಲಿ ಕೃಪೆ ಅಥವಾ ಅನುಗ್ರಹದ ಅರ್ಥವೇ ಬೇರೆ. ಬಾಬಾರ ಕೃಪೆ ಅಂದ್ರೆ ಅವರು ನಮ್ಗೆ ಜ್ಞಾನ ಕೊಟ್ಟಿದ್ದಾರೆ, ದಾರಿ ತೋರಿಸಿದ್ದಾರೆ ಅಂದ್ರೆ ಶ್ರೀಮತ್. ಮತ್ತು ಶಕ್ತಿಯನ್ನು ತುಂಬುತ್ತಿದ್ದಾರೆ ಅಂದ್ರೆ ಯಾದ್. ಹೌದು. ಜಗತ್ತಿನ ಯಾವುದೇ ಗುರು ಅಥವಾ ಧರ್ಮಸ್ಥಾಪಕರು ಮಾಡದ ಸಹಾಯವನ್ನು ಅವರು ಮಾಡ್ತಿದ್ದಾರೆ. ಆದ್ರೆ ಆ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಶ್ರೀಮತದಂತೆ ನಡೆಯುವ ಪರಿಶ್ರಮ ನಮ್ಮದಾಗಿರಬೇಕು. ಒಬ್ಬ ಕೋಚ್ ಚೆನ್ನಾಗಿ ಟ್ರೈನಿಂಗ್ ಕೊಡ್ಬೋದು, ಆದ್ರೆ ಗ್ರೌಂಡಲ್ಲಿ ಓಡಬೇಕಾದವನು ಆಟಗಾರನೇ ಅಲ್ವಾ? ಖಂಡಿತ. ಹಾಗೆಯೇ ನಾವು ಮಾಡುವ ಪುರುಷಾರ್ಥಕ್ಕೆ ಅನುಸಾರವಾಗಿ ನಾವೇ ಆ ರಾಜ್ಯ ತಿಲಕಕ್ಕೆ ಅರ್ಹರಾಗ್ತೇವೆ. ಇದು ಯಾರೋ ಕೊಡುವ ಭಿಕ್ಷೆಯಲ್ಲ, ಇದು ನಮ್ಮ ಸ್ವಂತ ಗಳಿಕೆ. ಅದಕ್ಕಾಗಿಯೇ 21 ಜನ್ಮಗಳ ಕಾಲ ಆ ರಾಜ್ಯಭಾಗ್ಯ ಅಚಲವಾಗಿರುತ್ತದೆ. ಹೌದು. ವಾವ್! ಈಗ ಇಡೀ ಚಿತ್ರಣ ಸ್ಪಷ್ಟವಾಯಿತು. ಹಾಗಾದರೆ ಆರಂಭದ ನಮ್ಮ ವಜ್ರದ ಗಣಿಯ ಉದಾಹರಣೆಗೆ ವಾಪಸ್ ಬರೋಣ. ಆ ರಾಜ್ಯ ತಿಲಕ ಅನ್ನೋದೇ ನಮ್ಮ ವಜ್ರದ ಗಣಿ. ಹೌದು. ಆ ಗಣಿಯನ್ನು ಪಡೆಯಲಿಕ್ಕಾಗಿ ನಾವು ವಿಕಾರಗಳ ಜೊತೆ ಮಾಡುವ ಆಂತರಿಕ ಹೋರಾಟವೇ ಗುಪ್ತವಾದ ಪರಿಶ್ರಮ. ಸರಿ. ಮತ್ತು ಈ ಹೋರಾಟವನ್ನು ಗೆಲ್ಲಲು ಬೇಕಾದ ನಕ್ಷೆ ಶ್ರೀಮತ ಮತ್ತು ಪೆಟ್ರೋಲ್ ಯಾದ್. ಇದೆಲ್ಲವೂ ಸ್ಪಷ್ಟವಾದಾಗ ಹೊರಗಿನ ಆಡಂಬರ, ಫ್ಯಾಷನ್, ಹೆಸರು, ಕೀರ್ತಿ ಇವೆಲ್ಲವೂ ಎಷ್ಟು ಕ್ಷುಲ್ಲಕ ಅಂತ ಅನ್ನಿಸಲು ಶುರುವಾಗುತ್ತಲ್ವಾ?
ಹೌದು, ಆಗ ಸಹಜವಾಗಿಯೇ ತಮ್ಮ ಹೊಸ ರಾಜಧಾನಿಯ ನಶೆಯಲ್ಲಿ ಇರಲು ಸಾಧ್ಯವಾಗುತ್ತೆ. ಪರಿಪೂರ್ಣವಾಗಿ ಚರ್ಚೆಯನ್ನು ಒಟ್ಟುಗೂಡಿಸಿದಿರಿ. ನಮ್ಮ ಪುರುಷಾರ್ಥ ಹೊರಗಿನ ಪ್ರದರ್ಶನವಲ್ಲ, ಅದೊಂದು ಆಂತರಿಕ ಪರಿವರ್ತನೆ. ಜಗತ್ತಿನ ಕಣ್ಣಿಗೆ ನಾವು ಸಾಧಾರಣ ಮನುಷ್ಯರಂತೆ ಕಾಣಬಹುದು. ಆಫೀಸ್ಗೆ ಹೋಗ್ತೇವೆ, ಮನೆಗೆಲ್ಸ ಮಾಡ್ತೇವೆ, ಆದ್ರೆ ಮನಸ್ಸಿನೊಳಗೆ, ಬುದ್ಧಿಯೊಳಗೆ ಇಡೀ ದಿನ ಒಂದು ಯುದ್ಧ ನಡೀತಿರುತ್ತೆ. ಹೌದು, ಸಂಸ್ಕಾರ ಪರಿವರ್ತನೆಯ ಯುದ್ಧ. ಆ ಯುದ್ಧದಲ್ಲಿ ಸಿಗುವ ವಿಜಯವೇ ಸತ್ಯಯುಗದ ಸ್ಥಾಪನೆಗೆ ಅಡಿಪಾಯ. ಈ ಚರ್ಚೆಯಿಂದ ನನಗೆ ಇನ್ನೊಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತಿದೆ. ಈ ವಿಕಾರಗಳೆಂಬ 5 ಶತ್ರುಗಳಲ್ಲಿ ಬಾಬಾರ ಜ್ಞಾನದ ಪ್ರಕಾರ ಅತ್ಯಂತ ಅಪಾಯಕಾರಿ ಅಥವಾ ಮೂಲ ಶತ್ರು ಯಾವುದು? ಯಾವುದನ್ನು ಗೆದ್ರೆ ಉಳಿದವುಗಳನ್ನು ಗೆಲ್ಲುವುದು ಸುಲಭವಾಗಬಹುದು? ಇದು ಕೂಡ ಒಂದು ಆಳವಾದ ಪ್ರಶ್ನೆ. ಸಾಮಾನ್ಯವಾಗಿ ಬಾಬಾ ದೇಹ ಅಭಿಮಾನವನ್ನೇ ಎಲ್ಲ ವಿಕಾರಗಳ ತಾಯಿ ಅಂತ ಹೇಳ್ತಾರೆ. ನಾನು ಈ ದೇಹ ಎಂಬ ತಪ್ಪು ತಿಳುವಳಿಕೆ. ಅದೇ ಅಹಂಕಾರಕ್ಕೆ ಜನ್ಮ ಕೊಡುತ್ತೆ. ಹೌದು. ದೇಹದ ಸಂಬಂಧಗಳು ಮೋಹವನ್ನು ಹುಟ್ಟಿಸ್ತವೆ. ದೇಹದ ಇಂದ್ರಿಯ ಸುಖದ ಆಸೆ ಕಾಮವಿಕಾರವನ್ನು ತರುತ್ತೆ. ಆ ಆಸೆ ಪೂರ್ಣವಾಗದಿದ್ದಾಗ ಕ್ರೋಧ ಬರುತ್ತೆ. ಇನ್ನಷ್ಟು ಬೇಕು ಅನ್ನೋ ದಾಹ ಲೋಭಕ್ಕೆ ಕಾರಣವಾಗುತ್ತೆ. ಸರಿಯಾಗಿ ಹೇಳಿದ್ರಿ. ಹಾಗಾಗಿ ಎಲ್ಲದಕ್ಕೂ ಮೂಲ ಕಾರಣ ದೇಹ ಅಭಿಮಾನ. ಅದಕ್ಕಾಗಿಯೇ ಬಾಬಾರ ಮೊದಲ ಶ್ರೀಮತವೇ ದೇಹಿ ಅಭಿಮಾನಿ ಆಗು ಅಥವಾ ಆತ್ಮನಿಶ್ಚಯದಲ್ಲಿ ಸ್ಥಿತನಾಗು ಎಂಬುದಾಗಿದೆ. ಓಹೋ, ಆ ಮೂಲವನ್ನು ಸರಿಪಡಿಸಿದರೆ ಉಳಿದ ಕೊಂಬೆಗಳು ತಾವಾಗಿಯೇ ಒಣಗಿ ಹೋಗುತ್ತವೆ. ಖಂಡಿತ. ಹಾಗಾದ್ರೆ ನಮ್ಮ ದೈನಂದಿನ ಪರಿಶ್ರಮದ ಚೆಕ್ಲಿಸ್ಟ್ನಲ್ಲಿ ಮೊದಲನೇ ಅಂಶ ಇರಬೇಕಾದ್ದು ಇಂದು ನಾನು ಎಷ್ಟು ಸಮಯ ಆತ್ಮಸ್ಮೃತಿಯಲ್ಲಿ ಇದ್ದೆ ಅಂತ, ಅಲ್ಲವೇ? ಹೌದು. ಯಾಕೆಂದ್ರೆ ಆ ಅಡಿಪಾಯ ಗಟ್ಟಿಯಾದಷ್ಟು ವಿಕಾರಗಳೆಂಬ ಗೋಡೆಗಳು ದುರ್ಬಲವಾಗುತ್ತಾ ಹೋಗುತ್ತವೆ. ಖಂಡಿತ. ದಿನಪೂರ್ತಿ ನಾವು ಸಾವಿರಾರು ಚಿಕ್ಕಪುಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಪ್ರತಿಯೊಂದು ನಿರ್ಧಾರದ ಹಿಂದೆ ಒಂದು ದೇಹಾಭಿಮಾನ ಇರುತ್ತೆ, ಇಲ್ಲವೇ ದೇಹಿ ಅಭಿಮಾನ ಇರುತ್ತೆ. ಒಂದು ಸಣ್ಣ ಉದಾಹರಣೆ ಕೊಡಿ. ಯಾರಾದ್ರೂ ನಮ್ಮನ್ನು ಹೊಗಳಿದಾಗ ಖುಷಿಪಟ್ಟು, ತೆಗಳಿದಾಗ ದುಃಖಪಟ್ರೆ ಅದರರ್ಥ ನಾವು ದೇಹಾಭಿಮಾನದ ವಶದಲ್ಲಿದ್ದೇವೆ. ಆದರೆ ಹೊಗಳಿಕೆ ತೆಗಳಿಕೆ ಎರಡರಲ್ಲೂ ಸ್ಥಿತಪ್ರಜ್ಞರಾಗಿರಲು ಸಾಧ್ಯವಾದರೆ ನಾವು ಆತ್ಮಸ್ಮೃತಿಯ ಸ್ಥಿತಿಯಲ್ಲಿದ್ದೇವೆಂತರ್ಥ. ಇದೇ ನಿಜವಾದ ಗುಪ್ತ ಪರಿಶ್ರಮ. ಅತ್ಯಂತ ಸ್ಪಷ್ಟವಾಗಿ ಇಂದಿನ ಮುರಳಿಯ ಆರಂಭಿಕ ಸಾರವನ್ನು ನಮ್ಮ ಮುಂದಿಟ್ಟಿರಿ. ಹಾಗಾದ್ರೆ ಇವತ್ತಿನ ಚರ್ಚೆಯಿಂದ ನಾವು ತೆಗೆದುಕೊಳ್ಳಬಹುದಾದ ಮುಖ್ಯ ಪಾಠವೇನೆಂದ್ರೆ, ಪ್ರಪಂಚ ಪರಿವರ್ತನೆಯ ಮಹಾನ್ ಕಾರ್ಯವು ಯಾವುದೇ ಹೊರಗಿನ ಆಡಂಬರದಿಂದ ಆಗುವುದಿಲ್ಲ. ಇಲ್ಲ. ಅದು ಪ್ರತಿಯೊಬ್ಬ ಜ್ಞಾನಿ ಆತ್ಮನ ಮನಸ್ಸಿನೊಳಗೆ ನಡೆಯುವ ಒಂದು ಮೌನ ಕ್ರಾಂತಿ. ಹೌದು. ವಿಕಾರಗಳ ಮೇಲೆ ವಿಜಯ ಸಾಧಿಸುವ ಗುಪ್ತ ಪರಿಶ್ರಮವೇ ಆ ಕ್ರಾಂತಿಯ ಸ್ವರೂಪ. ಮತ್ತು ಆ ಕ್ರಾಂತಿಯನ್ನು ಯಶಸ್ವಿಗೊಳಿಸಲು ನಮಗೆ ಸಿಕ್ಕಿರುವ 2 ದಿವ್ಯ ಅಸ್ತ್ರಗಳೆಂದರೆ ಪರಮಾತ್ಮನ ಶ್ರೀಮತ ಮತ್ತು ಅವರ ನಿರಂತರ ಯಾದ್. ಮುರಳಿಯ ಆರಂಭದಲ್ಲೇ ಒಂದು ಅದ್ಭುತವಾದ ಚಿತ್ರಣವಿದೆ. ಹೌದು. ಅಟಲ, ಅಖಂಡ, ಅಡೋಲ ರಾಜ್ಯ. ಆ ಪದಗಳನ್ನು ಕೇಳಿದ ತಕ್ಷಣ ಮನಸ್ಸಿನಲ್ಲಿ ಒಂದು ಬಗೆಯ ನಶೆ, ಒಂದು ಅಧಿಕಾರದ ಭಾವನೆ ಬರುತ್ತೆ. ನಿಜ. ಆದರೆ ಬಾಬಾ ನಮ್ಮನ್ನು ನಮ್ಮ ಬೇಹದ್ದಿನ ಆಸ್ತಿಯ ನೆನಪಿನಲ್ಲಿರಲು ಹೇಳ್ತಾರೆ. ಈ ಬೇಹದ್ದಿನ ಆಸ್ತಿಯಂದ್ರೆ ಕೇವಲ ಈ ಜನ್ಮದಲ್ಲ. ಅಲ್ಲವೇ ಅಲ್ಲ, ಇಡೀ ಕಲ್ಪದ್ದು. ಹೌದು, ಇಡೀ ಕಲ್ಪದಲ್ಲಿ ನಾವು ಪಡೆಯುವ ಆ ಸ್ವರ್ಗದ ವಿಶ್ವ ಮಾಲೀಕತ್ವ, ಆ ಅಸೀಮಿತ ಹಕ್ಕಿನ ನೆನಪು. ಬಹುಶಃ ಈ ಸ್ಮೃತಿಯೇ ನಮ್ಮ ಸ್ಥಿತಿಯ ಅಡಿಪಾಯ ಅಲ್ವಾ? ನೀವು ಹೇಳಿದ್ದು ಬಹಳ ಸರಿ. ನೋಡಿ, ಈ ಜ್ಞಾನ ಮಾರ್ಗದ ಸೌಂದರ್ಯವೇ ಅದರ ಗುಪ್ತ ಸ್ವರೂಪದಲ್ಲಿರೋದು. ಹೌದು. ಇಲ್ಲಿ ಯಾವುದೇ ಹೊರಗಿನ ಆಡಂಬರವಿಲ್ಲ, ದೊಡ್ಡ ದೊಡ್ಡ ಮಂದಿರಗಳಿಲ್ಲ, ಸಂಕೀರ್ಣವಾದ ಕರ್ಮಕಾಂಡಗಳೂ ಇಲ್ಲ. ಎಲ್ಲವೂ ಒಳಗಿನ ಸ್ಥಿತಿಯ ಆಟ. ಸ್ವತಃ ಪರಮಾತ್ಮ ಪ್ರವೇಶಿಸಿರುವ ತನು ಕೂಡ ಎಷ್ಟೊಂದು ಸಾಧಾರಣವಾಗಿದೆ. ಅದೇ, ಇದು ನಮ್ಮ ಗಮನವನ್ನು ಹೊರಗಿನ ಪ್ರಪಂಚದಿಂದ ನಮ್ಮ ಒಳಗಿನ ಸತ್ಯದ ಕಡೆಗೆ ಸೆಳೆಯುವ ಒಂದು ಅದ್ಭುತವಾದ ಯುಕ್ತಿ. ಭೂಗೋಳವನ್ನೇ ಬದಲಾಯಿಸುವಂಥದ್ದು. ಖಂಡಿತ. ಮುರಳಿಯ ಆರಂಭದ ಗೀತೆಯೇ ನಮ್ಮನ್ನು ಆ ರಾಜಧಾನಿಗೆ ಕರ್ಕೊಂಡ್ ಹೋಗುತ್ತೆ. ಆದ್ರೆ ಒಂದು ಪ್ರಶ್ನೆ, ಈ ಸ್ಮೃತಿ ಮತ್ತು ನೆಶೆ ಯಾಕೆ ಇಷ್ಟೊಂದು ಮುಖ್ಯ? ಸುಮ್ಮನೆ ಜ್ಞಾನವನ್ನು ಕೇಳಿದ್ರೆ ಸಾಲದೆ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಕೇವಲ ಮಾಹಿತಿಯಾಗಿ ಜ್ಞಾನವನ್ನು ಕೇಳಿದ್ರೆ ಅದು ಬರೀ ಬುದ್ಧಿಯಲ್ಲುಳಿಯುತ್ತೆ. ಆದರೆ ಸ್ಮೃತಿ ಮತ್ತು ನೆಶೆ ಅದು ಜ್ಞಾನವನ್ನು ಅನುಭವಕ್ಕೆ ತರುತ್ತೆ. ನಾವು ಯಾರು, ಎಲ್ಲಿಂದ ಬಂದ್ವಿ ಮತ್ತೆ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋ ಸ್ಪಷ್ಟ ಅರಿವು ಬೇಕು. ಸತ್ಯಯುಗದಲ್ಲಿ ನಾವು ವಿಶ್ವದ ಮಾಲೀಕರಾಗಿದ್ವಿ, ದೇವತೆಗಳಾಗಿದ್ವಿ. ಹೌದು.
ಈಗ 5000 ವರ್ಷಗಳ ನಂತರ ಮಾಯೆಯ ಪ್ರಭಾವದಿಂದ ನಮ್ಮ ಬುದ್ಧಿಗೆ ಸಂಪೂರ್ಣವಾಗಿ ಬೀಗ ಬಿದ್ದಿದೆ ಅಂತಾರೆ ಬಾಬಾ. ಆ ಬೀಗವನ್ನು ತೆಗೆಯೋ ಏಕೈಕ ಕೀಲಿ ಅಂದ್ರೆ ಈ ಸ್ಮೃತಿಪೂರ್ವಕ ಜ್ಞಾನ. ನಿಖರವಾಗಿ. ಹಾಗಾದ್ರೆ ನಾವು ವಿಶ್ವದ ಮಾಲೀಕರಾಗಿದ್ದ ಸ್ಥಿತಿಯಿಂದ ಬುದ್ಧಿಗೆ ಬೀಗ ಬಿದ್ದಿರೋ ಈ ಸ್ಥಿತಿಗೆ ಬಂದಿದ್ದೀವಿ. ಈ ಪತನ ದಿಢೀರಂತಾಗಿದ್ದಲ್ಲ, ಸಾವಿರಾರು ವರ್ಷಗಳ ಯಾತ್ರೆ ಇದು. ಹೌದು, ಒಂದು ಸುದೀರ್ಘ ಯಾತ್ರೆ. ಈ ಯಾತ್ರೆ ಹೇಗಿತ್ತು? ಎಲ್ಲಿ ದಾರಿ ತಪ್ಪಿತು? ಮುರಳಿಯಲ್ಲಿ ಬಾಬಾ ಆತ್ಮದ ಈ ಪತನದ ಯಾತ್ರೆಯನ್ನ ಬಹಳ ಸ್ಪಷ್ಟವಾಗಿ ವಿವರಿಸ್ತಾರೆ. ಸತೋಪ್ರಧಾನ ಸ್ಥಿತಿಯಿಂದ ತಮೋಪ್ರಧಾನ ಸ್ಥಿತಿಗೆ. ಈ ಪಯಣದ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ. ಖಂಡಿತ. ನೋಡಿ, ಆತ್ಮ ತನ್ನ ಮೂಲ ಸ್ವರೂಪದಲ್ಲಿ ಸತೋಪ್ರಧಾನ, ಅಂದ್ರೆ 100% ಶುದ್ಧ, ಶಕ್ತಿಶಾಲಿ. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ. ಹೌದು. ಆಗ ನಾವು ಪೂಜ್ಯರು, ಅಂದ್ರೆ ಪೂಜೆಗೆ ಯೋಗ್ಯರಾದವರು. ಆದ್ರೆ ಯಾವಾಗ ಆತ್ಮ ದೇಹ ಅಭಿಮಾನದಲ್ಲಿ ಸಿಕ್ಕಾಕೊಳ್ತವೋ, ನಾನು ಈ ಶರೀರ ಅನ್ನೋ ಭ್ರಮೆ, ಅದೇ ಆ ಭ್ರಮೆಯಲ್ಲಿ ಬಿದ್ದ ತಕ್ಷಣ ಅದರ ಶಕ್ತಿ ನಿಧಾನವಾಗಿ ಕಡಿಮೆಯಾಗೋಕೆ ಶುರುವಾಗುತ್ತೆ. ಸತೋಪ್ರಧಾನದಿಂದ ಸತೋ, ಆಮೇಲೆ ರಜೋ, ಕೊನೆಗೆ ಕಲಿಯುಗದ ಅಂತ್ಯದಲ್ಲಿ ತಮೋಪ್ರಧಾನ ಸ್ಥಿತಿಗೆ ಬಂದು ನಿಂತು ನಿಲ್ಲುತ್ತೆ. ಇದೊಂದು ಕುತೂಹಲಕಾರಿ ಪರಿವರ್ತನೆ. ಪೂಜ್ಯರಾಗಿದ್ದವರೇ ಪೂಜಾರಿಗಳಾಗುತ್ತಾರೆ ಅಂತ ಬಾಬಾ ಹೇಳ್ತಾರೆ. ಹೌದು. ಅಂದ್ರೆ ಒಂದು ಕಾಲದಲ್ಲಿ ನಾವೇ ದೇವತೆಗಳಾಗಿದ್ವಿ, ಆಮೇಲೆ ನಾವೇ ಆ ದೇವತೆಗಳ ಮೂರ್ತಿಗಳನ್ನಿಟ್ಟು ಪೂಜೆ ಮಾಡೋಕೆ ಶುರು ಮಾಡಿದ್ವಿ. ಇದು ಹೇಗೆ ಸಾಧ್ಯವಾಯಿತು? ಯಥಾ ರಾಜರಾಣಿ ತಥಾ ಪ್ರಜಾ, ಎಲ್ಲರೂ ಭಕ್ತರಾದ್ರು ಅನ್ನೋದು ದೊಡ್ಡ ಬದಲಾವಣೆ ಅಲ್ವಾ? ಹೌದು. ದ್ವಾಪರ ಯುಗದಿಂದ ಭಕ್ತಿ ಮಾರ್ಗ ಶುರುವಾದಾಗ ಈ ದೊಡ್ಡ ಪತನ ಶುರುವಾಯಿತು. ಆತ್ಮ ತನ್ನ ನಿಜಸ್ವರೂಪ ಮರೆತಾಗ ಅದು ಹೊರಗಡೆ ದೇವರನ್ನು ಹುಡುಕೋಕ್ ಶುರು ಮಾಡುತ್ತೆ. ಆಗ ಯಜ್ಞ, ತಪ, ತೀರ್ಥಯಾತ್ರೆ ಹೀಗೆ ನಾನಾ ರೀತಿ ಪರಿಶ್ರಮಗಳನ್ನು ಮಾಡುತ್ತೆ. ಆದ್ರೆ ಬಾಬಾ ಹೇಳೋ ಹಾಗೆ ಇಷ್ಟೆಲ್ಲಾ ಮಾಡಿದ್ರೂ ಸಿಗೋದೇನೂ ಇಲ್ಲ. ಬದಲಿಗೆ ದಿನದಿಂದ ದಿನಕ್ಕೆ ಆ ಕಲ್ಯಾಣವೇ ಜಾಸ್ತಿ ಆಗುತ್ತೆ. ಹೌದು. ಇದಕ್ಕೆ ಕಾರಣ ದಿಕ್ಕು ತಪ್ಪಿರೋದು. ದಿಕ್ಕು ತಪ್ಪಿದೆ ಅನ್ನೋದನ್ನ ಸ್ವಲ್ಪ ವಿವರಿಸಬಹುದಾ? ಯಾಕಂದ್ರೆ ಭಕ್ತರು ಬಹಳ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿಯೇ ದೇವರನ್ನ ಹುಡುಕ್ತಾರಲ್ಲ. ಅವರ ಪ್ರಾಮಾಣಿಕತೆಯಲ್ಲಿ ತಪ್ಪಿಲ್ಲ, ಆದ್ರೆ ಅವರ ದಾರಿಯಲ್ಲಿ ತಪ್ಪಿದೆ. ಉದಾಹರಣೆಗೆ ನೋಡಿ, ದ್ವಾಪರಲ ಆರಂಭದಲ್ಲಿ ಪವಿತ್ರರಾಗಿದ್ದ ಋಷಿ ಮುನಿಗಳು ಕೂಡ ಪರಮಾತ್ಮನ ಬಗ್ಗೆ ನೀತಿ ನೇತಿ ಅಂತಿದ್ರು. ಅಂದ್ರೆ ಇದು ಅಲ್ಲ ಅಂತ. ಹೌದು. ನಮಗೂ ಪರಮಾತ್ಮನ ಸಂಪೂರ್ಣ ಪರಿಚಯ ಇಲ್ಲ ಅಂತ ಪ್ರಾಮಾಣಿಕವಾಗಿ ಒಪ್ಕೊಳ್ತಿದ್ರು. ಆದರೆ ಕಳಿಯುಗದಲ್ಲಿ ತಮೋಪ್ರಧಾನತೆ ಜಾಸ್ತಿಯಾದ ಹಾಗೆ ಅಹಂಕಾರವೂ ಜಾಸ್ತಿಯಾಯಿತು. ಆಗ ಶಿವೋಹಂ ಅಂದ್ರೆ ನಾನೇ ಶಿವ ಅಂತ, ಮತ್ತು ಪರಮಾತ್ಮ ಸರ್ವವ್ಯಾಪಿ ಅನ್ನೋ ತಪ್ಪುಜ್ಞಾನ. ಹೌದು, ಆ ತಪ್ಪುಜ್ಞಾನ ಪ್ರಚಾರಕ್ಕೆ ಬಂತು. ಇದು ಬಹಳ ಆಸಕ್ತಿದಾಯಕವಾಗಿದೆ. ಶಿವೋಹಂ ಅನ್ನೋದಕ್ಕೂ ಪರಮಪಿತ ಅನ್ನೋದಕ್ಕೂ ಇರೋ ವ್ಯತ್ಯಾಸದಿಂದಲೇ ನಾವು ಆಸ್ತಿಯಿಂದ ವಂಚಿತರಾದ್ವಿ ಅನ್ನೋದು ದೊಡ್ಡ ಮಾತು. ಇದರ ಹಿಂದಿನ ತರ್ಕ ಏನು? ನಿಖರವಾಗಿ ಅದೇ. ತಂದೆ ಮಗುವಿನ ಸಂಬಂಧ ಇಲ್ಲದಿದ್ರೆ ಆಸ್ತಿಯ ಹಕ್ಕು ಬರಲ್ಲ. ಇದೇ ಇದರ ಹಿಂದಿನ ತರ್ಕವೇ. ಖಂಡಿತ. ಪರಮಪಿತ ಅಂದಾಗ ಆತ ನಮ್ಮ ತಂದೆ, ನಾವು ಅವರ ಮಕ್ಕಳು. ತಂದೆಯ ಆಸ್ತಿಗೆ ಮಕ್ಕಳು ವಾರಸುದಾರರು. ಇಲ್ಲಿ ಹಕ್ಕಿನ ಪ್ರಶ್ನೆ ಬರುತ್ತೆ. ಹೌದು. ಆದ್ರೆ ಶಿವೋಹಲ್ ಅಥವಾ ದೇವರು ಸರ್ವವ್ಯಾಪಿ ಎಂದಾಗ ತಂದೆ ಮಕ್ಕಳ ಸಂಬಂಧವೇ ಇಲ್ಲವಾಗುತ್ತೆ. ದೇವರು ಕಲ್ಲು, ಮಣ್ಣು, ಪ್ರಾಣಿ ಎಲ್ಲದರಲ್ಲೂ ಇದ್ರೆ ಆಸ್ತಿ ಕೊಡೋರ್ಯಾರು, ತಗೊಳ್ಳೋರ್ಯಾರು? ಸರಿ ಸರಿ. ಈ ಒಂದು ಸಣ್ಣ ಪದದ ವ್ಯತ್ಯಾಸದಿಂದ ಅರ್ಧ ಕಲ್ಪ ನಾವು ನಮ್ಮ ಬೇಹದ್ದಿನ ಆಸ್ತಿಯಿಂದ ವಂಚಿತರಾಗಿದ್ದೀವಿ. ಆತ್ಮ ಅವಿನಾಶಿ, ಅದು ಬ್ರಹ್ಮತತ್ವದಲ್ಲಿ ಲೀನ ಆಗಲ್ಲ ಅನ್ನೋ ಸತ್ಯವನ್ನೇ ಮರ್ತುಬಿಟ್ವಿ. ಹಾಗೆ ಪ್ರೇರಣೆ ಅನ್ನೋ ಶಬ್ದದ ಬಗ್ಗೆನೂ ಮುರಳಿಯಲ್ಲಿ ಸ್ಪಷ್ಟವಾದ ನಿರಾಕರಣೆ ಇದೆ. ದೇವರು ಪ್ರೇರಣೆ ಮೂಲಕ ಜ್ಞಾನ ಕೊಡ್ತಾರೆ ಅಂತ ಅನೇಕರು ನಂಬ್ತಾರೆ. ಆದ್ರೆ ಬಾಬಾ ಇದನ್ನ ಒಪ್ಪಲ್ಲ. ಯಾಕೆ? ಬಾಬಾ ಬಹಳ ಸುಂದರವಾದ ಉದಾಹರಣೆ ಕೊಡ್ತಾರೆ. ಒಬ್ಬ ಟೀಚರ್ ಮನೆಯಲ್ಲಿ ಕೂತು ಸ್ಟೂಡೆಂಟ್ಸ್ಗೆ ಪ್ರೇರಣೆ ನೀಡಿ ಪಾಠ ಮಾಡಲ್ಲ. ಹೌದು, ಅವರು ಕ್ಲಾಸ್ಗೆ ಬರ್ಲೇಬೇಕು. ಹೌದು, ಖುದ್ದಾಗಿ ಬರಬೇಕು. ಹಾಗೇನೇ ಸದ್ಗತಿದಾತನಾದ ತಂದೆಯೇ ಖುದ್ದಾಗಿ ಈ ಪತಿತ ಜಗತ್ತಿಗೆ ಬಂದು ಜ್ಞಾನವನ್ನ ಕೊಡಬೇಕು. ಅವರ ಬರೋದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ನಾವು ಭಕ್ತಿಯಲ್ಲೂ ಕೂಗುತ್ತೀವಿ, ದೇವರೇ ಬಾ ಅಂತ. ಹೌದು, ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ಅವರ ಬರೋ ಸಮಯ ಮೊದಲೇ ನಿಶ್ಚಿತವಾಗಿದೆ. ನಮ್ಮ ಕೂಗಾಟದಿಂದ ಅವರು ಬರೋದಿಲ್ಲ, ಆದ್ರೆ ಅವರ ಬರೋ ಸಮಯ ಆದಾಗ ನಾವು ಕೂಗ್ತೀವಿ. ಹಾಗಾದ್ರೆ ಭಕ್ತಿ ಮಾರ್ಗದ ಪಾತ್ರ ಮುಗಿದಿದೆ, ಈಗ ಜ್ಞಾನದ ಯುಗ ಶುರುವಾಗಿದೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ಈಗ ನನ್ನನ್ನು ಮತ್ತು ನಿಮ್ಮ ಆಸ್ತಿಯನ್ನು ನೆನಪು ಮಾಡಿ. ಹೌದು. ಈ ಜ್ಞಾನದ ಬಹುಮಾನ ಅಥವಾ ಪ್ರಾಲಬ್ಧವೇ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ. ಇದು ಕೇಳೋಕೆ ರೋಮಾಂಚನಕಾರಿಯಾಗಿದೆ, ಆದ್ರೆ ಸ್ವಲ್ಪ ಗೊಂದಲನೂ ಆಗುತ್ತೆ. ಇವತ್ತಿನ ಕಾಲದಲ್ಲಿ ಸೆಕೆಂಡಿನಲ್ಲಿ ಮುಕ್ತಿ ಅನ್ನೋ ಕಲ್ಪನೆ ಕೇಳೋಕೆ ಅಸಾಧ್ಯ ಅನ್ಸುತ್ತೆ. ಇದರ ಪ್ರಾಯೋಗಿಕ ಅರ್ಥ ಏನು?
ಇದರ ಅರ್ಥ ತಿಳಿಯೋಕೆ ಬಾಬಾ ರಾಜ ಜನಕನ ಉದಾಹರಣೆ ಕೊಡ್ತಾರೆ. ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಅಂದ್ರೆ ಯಾವ ಕ್ಷಣದಲ್ಲಿ ನಮಗೆ ನಾನು ಈ ದೇಹ ಅಲ್ಲ, ನಾನು ಅವಿನಾಶಿ ಆತ್ಮ, ನನ್ನ ತಂದೆ ಪರಮಪಿತ ಪರಮಾತ್ಮ ಅನ್ನೋ ಆ ನಿಶ್ಚಯ ಮತ್ತು ಅನುಭವ. ಹೌದು, ಆ ನಿಶ್ಚಯ ಮತ್ತು ಅನುಭವ ಆಗುತ್ತೋ ಆ ಕ್ಷಣದಲ್ಲೇ ನಾವು ಬುದ್ಧಿಯೋಗದಿಂದ ಈ ರಾವಣ ರಾಜ್ಯದ ಎಲ್ಲಾ ಬಂಧನಗಳಿಂದ ಮುಕ್ತರಾಗ್ತೀವಿ. ಇದೊಂದು ಜ್ಞಾನದ ಹೊಳಹು, ಒಂದು ಜ್ಞಾನೋದಯದ ಕ್ಷಣ. ಅಂದ್ರೆ ಇದು ಕೇವಲ ಒಂದು ಕ್ಷಣದ ಜ್ಞಾನೋದಯವಾ ಅಥವಾ ಆ ಒಂದು ಕ್ಷಣದ ಅರಿವಿನ ನಂತರ ನಿರಂತರವಾಗಿ ಉಳಿಸ್ಕೋಬೇಕಾದ ಸ್ಥಿತಿನ? ಅದ್ಭುತವಾದ ಪ್ರಶ್ನೆ. ಆ ಒಂದು ಕ್ಷಣದ ಅರಿವಿದೆಯಲ್ಲ, ಅದು ಬೀಜದ ಥರ. ಆ ಬೀಜವನ್ನು ನಾವು ಪುರುಷಾರ್ಥದ ನೀರಿನಿಂದ ಪೋಷಿಸಬೇಕು. ಮೊದಲು ಮುಕ್ತಿ, ಆಮೇಲೆ ಜೀವನ್ಮುಕ್ತಿ ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ಮೊದಲು ನಾವು ಬುದ್ಧಿಯೋಗದಿಂದ ಈ ಹಳೆ ಪ್ರಪಂಚದಿಂದ ಮುಕ್ತರಾಗಬೇಕು, ಆಮೇಲೆ ಪುರುಷಾರ್ಥದ ಮೂಲಕ ದೇವತಾ ಗುಣಗಳನ್ನ ಧಾರಣೆ ಮಾಡಿ ಸತ್ಯಯುಗದ ಜೀವನ್ಮುಕ್ತ ಪದವಿಯನ್ನ ಪಡಿತೀವಿ. ಅಂದ್ರೆ ಮೊದಲು ಶಾಂತಿಧಾಮಕ್ಕೆ ಹೋಗಿ ಆಮೇಲೆ ಸುಖಧಾಮಕ್ಕೆ ಬರ್ತೀವಿ. ಹೌದು, ಈ ಸಂಪೂರ್ಣ 84 ಜನ್ಮಗಳ ಚಕ್ರದ ರಹಸ್ಯವನ್ನ ಅರಿತುಕೊಳ್ಳೋದೇ ನಿಜವಾದ ಜ್ಞಾನ. ಆದ್ರೆ ಈ ಜೀವನ್ಮುಕ್ತಿಯನ್ನ ಪಡೆಯೋಕೆ ಪುರುಷಾರ್ಥ ಬೇಕು ಅಂತ ನೀವು ಹೇಳಿದ್ರಿ. ಪರಿಶ್ರಮವಿಲ್ಲದೆ ವಿಶ್ವದ ರಾಜ್ಯಭಾಗ್ಯ ಸಿಗಲ್ಲ ಅಂತಾನೂ ಮುರಳಿಯಲ್ಲಿ ಸ್ಪಷ್ಟವಾಗಿದೆ. ಆ ಪರಿಶ್ರಮ ಯಾವುದು? ಮುಖ್ಯವಾಗಿ 2 ರೀತಿ ಪರಿಶ್ರಮ. ಒಂದು, ನಿರಂತರವಾಗಿ ತಂದೆಯನ್ನ ನೆನಪು ಮಾಡೋದು, ಅಂದ್ರೆ ಯಾದ್. ಸರಿ. 2, ಅವರ ಶ್ರೀಮತದಂತೆ ಅಂದ್ರೆ ಶ್ರೇಷ್ಠ ಮತದಂತೆ ನಡೆಯೋದು. ಒಂದು ನಿಮಿಷ. ನಿರಂತರ ನೆನಪು ಅನ್ನೋದು ಕೇಳೋಕೆ ಸುಲಭ, ಆದ್ರೆ ಮಾಡೋಕೆ ಬಹಳ ಕಷ್ಟ. ಕೆಲಸ, ಸಂಸಾರ, ಒತ್ತಡಗಳ ಮಧ್ಯೆ ಇದನ್ನ ಸಾಧಿಸೋದು ಹೇಗೆ? ಇದಕ್ಕೆ ಮುರಳಿಯಲ್ಲೇನಾದ್ರೂ ಪ್ರಾಯೋಗಿಕ ಸಲಹೆಗಳಿವ್ಯಾ? ಖಂಡಿತ ಇವೆ. ನಿರಂತರ ಅಂದ್ರೆ ಇಡೀ ದಿನ ಕಣ್ಣು ಮುಚ್ಕೊಂಡು ಕೂರೋದು ಅಂತಲ್ಲ. ಬಾಬಾ ನಮ್ಮನ್ನ ಕರ್ಮಯೋಗಿಗಳಾಗೋಕೆ ಹೇಳ್ತಾರೆ. ಅಂದ್ರೆ ಕೈಯಿಂದ ಲೌಕಿಕ ಕೆಲ್ಸ ಮಾಡ್ತಾ ಬುದ್ಧಿಯಿಂದ ತಂದೆಯನ್ನ ನೆನಪು ಮಾಡೋದು. ಹೌದು. ಇದರ ಅಭ್ಯಾಸಕ್ಕಾಗಿ ಪ್ರತಿ ಗಂಟೆಗೊಮ್ಮೆ 1 ನಿಮಿಷ ಮೌನವಾಗಿ ಬಾಬಾರನ್ನ ನೆನಪು ಮಾಡೋದು, ಟ್ರಾಫಿಕ್ ಕಂಟ್ರೋಲ್ ಅಭ್ಯಾಸ ಮಾಡೋದು, ಊಟ ಮಾಡುವಾಗ, ನಡೆಯುವಾಗ, ಹೀಗೆ ಸಣ್ಣ ಸಣ್ಣ ಅಭ್ಯಾಸಗಳೇ ನಮ್ಮನ್ನ ನಿರಂತರ ಯೋಗಿಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಮತ್ತು 2ನೇ ಪರಿಶ್ರಮ ಶ್ರೀಮತದಂತೆ ನಡೆಯೋದು. ಇದರಲ್ಲಿ ಮುಖ್ಯವಾಗಿ 5 ವಿಕಾರಗಳ ಮೇಲೆ ವಿಜಯ ಸಾಧಿಸೋದು ಸೇರಿದೆ. ಅರ್ಧ ಕಲ್ಪದಿಂದ, ಅಂದ್ರೆ ಸುಮಾರು 2500 ವರ್ಷಗಳಿಂದ ನಮ್ಮ ಜೊತೆಗಿರೋ ಈ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳನ್ನ ಈ ಒಂದು ಜನ್ಮದಲ್ಲಿ ಗೆಲ್ಬೇಕು ಅನ್ನೋದು ಒಂದು ದೊಡ್ಡ ಸವಾಲು. ಹೌದು, ಇದೇ ನಿಜವಾದ ಯುದ್ಧ. ಇದನ್ನೇ ಗೀತೆಯಲ್ಲಿ ಮಹಾಭಾರತ ಯುದ್ಧ ಅಂತ ವರ್ಣಿಸಿರೋದು. ಇದು ಹೊರಗಿನ ಯುದ್ಧ ಅಲ್ಲ. ನಮಗೆ ನಮ್ಮದೇ ವಿಕಾರಗಳ ಜೊತೆಗಿನ ಆಂತರಿಕ ಯುದ್ಧ. ಹೌದು, ಈ ನೆನಪು ಮತ್ತು ಶ್ರೀಮತವೇ ನಮ್ಮ ಅಸ್ತ್ರಗಳು. ಇವುಗಳ ಸಹಾಯದಿಂದಲೇ ನಾವು ವಿಕಾರಗಳನ್ನ ಗೆದ್ದು ನಾವೇ ನಮಗೆ ರಾಜ್ಯ ತಿಲಕವನ್ನ ಇಟ್ಕೊಳ್ತೀವಿ. ಅಂದರೆ ನಮ್ಮ ಕರ್ಮೇಂದ್ರಿಯಗಳ ಮೇಲೆ ನಾವೇ ರಾಜರಾಗ್ತೀವಿ. ಆಗ ನಾವು ರಾಜರಿಗೂ ರಾಜರಾಗುತ್ತೀವಿ. ಹೌದು, ನಮ್ಮ ಪುರುಷಾರ್ಥದ ಆಧಾರದ ಮೇಲೆ ನಾವು ಸತ್ಯಯುಗದಲ್ಲಿ ನಮ್ಮ ಶ್ರೇಷ್ಠ ಪದವಿಯನ್ನ ನಿರ್ಧರಿಸ್ಕೊಳ್ತೀವಿ. ಇದು ನಮ್ಮನ್ನ ಮುಂದಿನ ವಿಷಯಕ್ಕೆ ತರುತ್ತೆ. ನನ್ಗೆ ಯಾವಾಗ್ಲೂ ಆಶ್ಚರ್ಯ ತರೋ ವಿಷಯ ಅಂದ್ರೆ ನಮ್ಮದೇ ಆದ ಆದಿ ಸನಾತನ ದೇವಿದೇವತಾ ಧರ್ಮವನ್ನ ನಾವೇ ಹೇಗ್ ಮರೆತುಬಿಟ್ವಿ. ಒಂದು ಇಡೀ ನಾಗರಿಕತೆ ತನ್ನ ಮೂಲವನ್ನೇ ಮರೆಯೋಕ್ ಸಾಧ್ಯನಾ? ಇದ್ರ ಬಗ್ಗೆ ಮುರಳಿಯಲ್ಲಿ ಏನ್ ಹೇಳಲಾಗಿದೆ? ಇದು ಕಾಳಚಕ್ರದ ಒಂದು ದೊಡ್ಡ ವಿಡಂಬನೆ. ಸತ್ಯಯುಗದಲ್ಲಿ ನಾವು ದೇವತೆಗಳಾಗಿದ್ದಾಗ ನಮ್ಮ ಧರ್ಮ ಪವಿತ್ರವಾಗಿತ್ತು. ಆದರೆ ದ್ವಾಪರಯುಗಕ್ಕೆ ಬರುವಷ್ಟರಲ್ಲಿ ನಾವು ಪತಿತರಾದಿ, ಅಂದ್ರೆ ವಿಕಾರಿಗಳಾದ್ವಿ. ಹಾಗ ನಮಗೇ ನಮ್ಮನ್ನ ದೇವತೆಗಳು ಅಂತ ಕರೆದುಕೊಳ್ಳೋಕೆ ಸಂಕೋಚ ಆಯ್ತು. ಹೌದು, ಯಾಕಂದ್ರೆ ದೇವತೆಗಳು ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು. ಆದರೆ ನಾವು ವಿಕಾರಿಗಳು. ಈ ಗೊಂದಲದಲ್ಲಿ ನಾವು ನಮ್ಮ ಮೂಲ ಧರ್ಮವನ್ನೇ ಮರೆತು ನಮ್ಮನ್ನ ನಾವು ಹಿಂದೂ ಅಂತ ಕರೆದುಕೊಳ್ಳಕ್ಕೆ ಶುರು ಮಾಡಿದ್ವಿ. ಹಿಂದೂ ಅನ್ನೋ ಪದದ ಬಗ್ಗೆ ಮುರಳಿಯಲ್ಲಿ ಸ್ಪಷ್ಟೀಕರಣ ಇದೆ. ಇದು ನಮ್ಮ ಮೂಲ ಧರ್ಮ ಅಲ್ಲ. ಬದಲಿಗೆ ಸಿಂಧೂ ನದಿಯ ತೀರದಲ್ಲಿ ವಾಸಿಸುತ್ತಿದ್ದ ಕಾರಣದಿಂದಾಗಿ ವಿದೇಶಿಯರು ನಮಗೆ ಇಟ್ಟ ಹೆಸರು ಅಂತ ಹೇಳಲಾಗುತ್ತೆ. ಅಷ್ಟೇ. ಹಾಗಾದ್ರೆ ನಾವು ನಮ್ಮ ಧರ್ಮವನ್ನ ಮರ್ತಿದ್ರಿಂದ ಧರ್ಮಭ್ರಷ್ಟರಾದ್ವಿ. ಕರ್ಮಭ್ರಷ್ಟ ಪದದ ಅರ್ಥವೇನು? ಇದ್ರ ಅರ್ಥ ಕೇವಲ ಕೆಟ್ಟ ಕೆಲಸ ಮಾಡೋದು ಅಂತಾನಾ ಅಥವಾ ಅದಕ್ಕಿಂತ ಆಳವಾದ ಅರ್ಥ ಇದೆಯಾ? ಕರ್ಮಭ್ರಷ್ಟ ಅಂದ್ರೆ ಕೇವಲ ಕೆಟ್ಟ ಕೆಲಸ ಮಾಡೋದಲ್ಲ. ಅದರ ಆಳವಾದ ಅರ್ಥ ನಮ್ಮ ಮೂಲ ದೈವಿ ಕರ್ಮಗಳಿಂದ ನಾವು ಭ್ರಷ್ಟರಾದ್ವಿ. ಓ ಹಾಗೆ.
ಸತ್ಯಯುಗದಲ್ಲಿ ನಮ್ಮ ಪ್ರತಿಯೊಂದು ಕರ್ಮವೂ ಅಕರ್ಮವಾಗಿತ್ತು. ಅಂದರೆ ಅದರ ಪಾಪ ಪುಣ್ಯದ ಖಾತೆ ಇರಲಿಲ್ಲ. ಯಾಕಂದ್ರೆ ನಾವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿದ್ವಿ. ಆದರೆ ದ್ವಾಪರದಿಂದ ನಾವು ದೇಹ ಅಭಿಮಾನದಲ್ಲಿ ಬಂದು ವಿಕಾರಗಳ ವಶವಾಗಿ ಕರ್ಮ ಮಾಡಿದ್ರಿಂದ ಪ್ರತಿಯೊಂದು ಕರ್ಮವೂ ವಿಕರ್ಮವಾಯಿತು. ಅದು ಪಾಪದ ಖಾತೆಯನ್ನ ಸೃಷ್ಟಿ ಮಾಡಿತು. ಹೀಗೆ ಧರ್ಮ ಮತ್ತೆ ಕರ್ಮ ಎರಡರಲ್ಲೂ ಭ್ರಷ್ಟರಾದ್ವಿ. ನಮ್ಮ ಬುನಾದಿಯೇ ಸಡಿಲವಾಗಿ ಹೋಯಿತು. ಹಾಗಾದ್ರೆ ಈಗ ಸಂಗಮ ಯುಗದಲ್ಲಿ ಬಾಬಾ ಪುನಃ ಆ ಶ್ರೇಷ್ಠ ಧರ್ಮ ಮತ್ತು ಶ್ರೇಷ್ಠ ದೈವೀ ಕರ್ಮದ ಸ್ಥಾಪನೆಯನ್ನ ಮಾಡ್ತಿದ್ದಾರೆ. ಇದೊಂದು ರೀತಿ ಆ ಮನುಷ್ಯರಿಂದ ದೇವತೆಯಾಗುವ ವಿಶ್ವವಿದ್ಯಾಲಯ. ಹೌದು. ನರನಿಂದ ನಾರಾಯಣನಾಗುವ ಕಥೆಯನ್ನ ನಾವೀಗ ಪ್ರಾಯೋಗಿಕವಾಗಿ ಕಲಿತಿದ್ದೇವೆ. ಖಂಡಿತ. ಪುರಾಣಗಳಲ್ಲಿ ನಾವು ಕೇಳೋ ಅಮರ ಕಥೆ, ಸತ್ಯನಾರಾಯಣನ ಕಥೆ, ಮೂರನೇ ನೇತ್ರದ ಕಥೆ ಇವೆಲ್ಲ ಬೇರೆ ಯಾರ್ದೋ ಕಥೆ ಅಲ್ಲ, ನಮ್ಮದೇ ಕಥೆ. ಈ ಸಂಗಮ ಯುಗದಲ್ಲಿ ನಾವು ಸತ್ಯ ತಂದೆಯಿಂದ ಸತ್ಯ ಜ್ಞಾನವನ್ನ ಕೇಳಿ ಮೂರನೇ ನೇತ್ರವನ್ನ ಅಂದ್ರೆ ಜ್ಞಾನಚಕ್ಷುವನ್ನ ಪಡೆದು ಅಮರ ಪದವಿಯನ್ನ ಪಡಿತಿದ್ದೀವಿ. ಈ ಅರಿವಿನಲ್ಲಿ ಸ್ಥಿತರಾಗೋದೇ ಶ್ರೇಷ್ಠ ಪುರುಷಾರ್ಥ. ಪ್ರತಿಯೊಂದು ದಿನದ ಮುರಳಿಯೂ ನಮ್ಮ ಈ ಮರೆತು ಹೋದ ಕಥೆಯನ್ನ ನೆನಪಿಸೋ ಒಂದು ಪ್ರೇಮಪತ್ರ. ಅಂಶವೇ ಬಹಳ ಶಕ್ತಿಯುತವಾಗಿದೆ. ಬಾಬಾ ಹೇಳ್ತಾರೆ, ಸದಾ ಈ ಸ್ಮೃತಿಯನ್ನಿಟ್ಕೊಳ್ಬೇಕ ನಾವು ಒಂದು ಮತ, ಒಂದು ರಾಜ್ಯ, ಒಂದು ಧರ್ಮದ ಸ್ಥಾಪನೆಗೆ ನಿಮಿತ್ತರಾಗಿದ್ದೇವೆ. ಆದ್ದರಿಂದ ಏಕಮತವಾಗಿ ಇರಬೇಕಾಗಿದೆ. ಇದು ಕೇಳಲು ಸರಳ ಎನಿಸಿದರೂ ಆ ಏಕಮತ ಎಂಬ ಪದದ ಹಿಂದೆ ದೊಡ್ಡ ಸವಾಲಿದೆ ಅಲ್ವಾ? ಹೌದು. ಏಕಮತ ಅಂದ್ರೆ ಎಲ್ಲರೂ ಒಂದೇ ರೀತಿ ಯೋಚಿಸ್ಬೇಕು ಅಥವಾ ಕುರಿಯಂತೆ ಒಬ್ಬರ ಹಿಂದೆ ಒಬ್ಬರು ಹೋಗ್ಬೇಕು ಅಂತ ಖಂಡಿತ ಅಲ್ಲ. ಸರಿ. ಇದರ ನಿಜವಾದ ಅರ್ಥ ನಮ್ಮೆಲ್ಲರ ಬುದ್ಧಿಯ ದಿಕ್ಕೂಚಿ ಇದೆಯಲ್ಲ, ಅದು ಒಂದೇ ಉತ್ತರ ದಿಕ್ಕಿನತ್ತ ಅಂದ್ರೆ ಶ್ರೀಮತದ ಕಡೆಗೆ ಸ್ಥಿರವಾಗಿರಬೇಕು. ಓ, ಅದ್ಭುತ. ಹೇಗೆ ಒಂದು ಆರ್ಕೆಸ್ಟ್ರಾದಲ್ಲಿ 10 ವಾದ್ಯಗಳಿರ್ತವೆ, ಪ್ರತಿಯೊಂದು ತನ್ನದೇ ಆದ ಸ್ವರವನ್ನು ನುಡಿಸುತ್ತೆ. ಆದ್ರೆ ಅವೆಲ್ಲವೂ ಒಬ್ಬನೇ ಕಂಡಕ್ಟರ್ನ ಇಶಾರೆಯನ್ನು ಅನುಸರಿಸಿದಾಗ ಮಾತ್ರ ಒಂದು ಸುಂದರ ಸಂಗೀತ ಹೊರಹೊಮ್ಮುತ್ತೆ. ನಿಖರವಾಗಿ. ಇಲ್ಲಿ ಆ ಕಂಡಕ್ಟರ್ ಶ್ರೀಮತ. ಈ ಉದಾಹರಣೆ ಬಹಳ ಚೆನ್ನಾಗಿದೆ. ಆದರೆ ನನ್ನದೊಂದು ಪ್ರಾಯೋಗಿಕ ಪ್ರಶ್ನೆ ಕೇಳಿ. ಈಗ ನಾವು ಯಾವುದೋ ಸೇವಾ ಕೇಂದ್ರದಲ್ಲಿ ಒಂದು ಸಭೆಯಲ್ಲಿದ್ದೇವೆ ಅಂದ್ಕೊಳ್ಳಿ. ಯಾರೋ ಒಬ್ರು ಒಂದು ಸಲಹೆ ಕೊಡ್ತಾರೆ, ಆದರೆ ಅದು ಅಷ್ಟು ಸರಿಯಿಲ್ಲ ಅಂತ ನಮಗನ್ನಿಸ್ತಿದೆ. ಆಗತ್ತೆ ಹೀಗೆ. ಆ ಸಮಯದಲ್ಲಿ ಏಕಮತ ಕಾಪಾಡ್ಕೊಳ್ಳೋಕ್ಕೆ ಅಂತ ಸುಮ್ಮನೆ ಇರಬೇಕಾ? ಅಥವಾ ನಮ್ಮ ಅಭಿಪ್ರಾಯ ಹೇಳಿದ್ರೆ ಅದು ಏಕಮತ ಮುರಿದಾಗತ್ತಾ? ಈ ಸೂಕ್ಷ್ಮ ಗೆರೆಯನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಬಹಳ ಮುಖ್ಯವಾದ ಪ್ರಶ್ನೆ ಇದು. ನೋಡಿ, ಏಕಮತ ಅಂದ್ರೆ ಅಭಿಪ್ರಾಯಗಳನ್ನು ಹತ್ತಿಕ್ಕೋದು ಅಂತ ಅಲ್ವೇ ಅಲ್ಲ. ಸರಿ. ಇಲ್ಲಿ ನಮ್ಮ ಭಾವನೆ ಮುಖ್ಯವಾಗತ್ತೆ. ನಮ್ಮ ಅಭಿಪ್ರಾಯವನ್ನು ಮಂಡಿಸುವಾಗ ನನ್ನ ಮಾತೇ ಸರಿ, ನಾನೇ ಬುದ್ಧಿವಂತ ಅನ್ನೋ ಅಹಂಕಾರದ ಭಾವವಿದೆಯಾ, ಅಥವಾ ಸೇವೆಯ ಒಳಿತಿಗಾಗಿ ನನ್ನದೊಂದು ವಿನಮ್ರ ಸಲಹೆ ಅನ್ನೋ ಶುಭ ಭಾವನೆ ಇದೆಯಾ ಅಂತ ನಾವು ಪರೀಕ್ಷಿಸ್ಕೊಳ್ಬೇಕು. ನಮ್ಮ ಭಾವನೆಯನ್ನು ನಾವು ಮೊದಲು ಚೆಕ್ ಮಾಡ್ಕೊಳ್ಬೇಕು. ಹೌದು. ಆರ್ಕೆಸ್ಟ್ರಾದಲ್ಲಿ ಒಬ್ಬ ವಯೋಲಿನ್ ವಾದಕನಿಗೆ ತಾನು ನುಡಿಸ್ತಿರೋದು ಶ್ರುತಿಗೆ ಸರಿಯಿಲ್ಲ ಅಂತ ಅನ್ಸಿದ್ರೆ ಅವನು ಕಂಡಕ್ಟರ್ನ ಗಮನ ಸೆಳೆಯುತ್ತಾನೆ. ಅದು ಸಂಗೀತ ಹಾಳು ಮಾಡೋಕಲ್ಲ, ಅದನ್ನ ಇನ್ನೂ ಸುಂದರವಾಗಿಸಲು. ನಿಜ. ಹಾಗೆಯೇ ನಮ್ಮ ಅಭಿಪ್ರಾಯವನ್ನು ನಾವು ಶುಭ ಭಾವನೆಯಿಂದ, ಸೇವಾ ಭಾವನೆಯಿಂದ ಮಂಡಿಸಿದರೆ ಅದು ಏಕಮತವನ್ನು ಇನ್ನಷ್ಟು ಬಲಪಡಿಸುತ್ತದೆಯೇ ಹೊರತು ಮುರಿಯುವುದಿಲ್ಲ. ನಮ್ಮ ಗುರಿ ವೈಯಕ್ತಿಕ ಗೆಲುವಲ್ಲ, ಸಾಮೂಹಿಕ ಯಶಸ್ಸು. ಸ್ಪಷ್ಟವಾಯಿತು. ಅಂದ್ರೆ ನಮ್ಮ ದೊಡ್ಡ ಗುರಿಯಾದ ಒಂದು ರಾಜ್ಯ ಸ್ಥಾಪನೆ ನೆನಪಿದ್ರೆ ನಮ್ಮ ಸಣ್ಣ ನಾನು ಮತ್ತು ನನ್ನ ಅಭಿಪ್ರಾಯಗಳು ತಾವಾಗಿಯೇ ಗೌಣವಾಗ್ತವೆ. ಖಂಡಿತ. ಈಗ ಎರಡನೇ ಧಾರಣೆಯ ಅಂಶಕ್ಕೆ ಬರೋಣ. ಇದು ನೇರವಾಗಿ ನಮ್ಮ ವೈಯಕ್ತಿಕ ಪುರುಷಾರ್ಥಕ್ಕೆ ಸಂಬಂಧಿಸಿದ್ದು. ಸ್ವಯಂಗೆ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಲು ವಿಕಾರಗಳನ್ನು ಬಿಡುವ ಪರಿಶ್ರಮ ಪಡಬೇಕಾಗಿದೆ. ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ. ಇಲ್ಲಿ ರಾಜ್ಯ ತಿಲಕ ಅನ್ನೋದು ಕೇವಲ ಭವಿಷ್ಯದ ಪದವಿಯಲ್ಲ, ಅದು ವರ್ತಮಾನದ ಸ್ಥಿತಿ. ಹೌದು. ಅಂದ್ರೆ ನಮ್ಮ ಕರ್ಮೇಂದ್ರಿಯಗಳ ಮೇಲೆ ನಮ್ಮದೇ ರಾಜ್ಯಭಾರ. ರಿಮೋಟ್ ಕಂಟ್ರೋಲ್ ನಮ್ಮ ಕೈಲಿರ್ಬೇಕು, ನಮ್ಮ ಕಂಡು, ಕಿವಿ ಅಥವಾ ಬಾಯಿಯ ಕೈಯಲ್ಲಿ ಅಲ್ಲ. ಅವು ನಾವು ಹೇಳದ ಹಾಗೆ ಕೇಳಬೇಕು. ಆದರೆ ಬಾಬಾ ಇಲ್ಲಿ ಪರಿಶ್ರಮ ಅನ್ನೋ ಪದವನ್ನ ಒತ್ತಿ ಹೇಳಿದ್ದಾರೆ. ನಮ್ಮಲ್ಲಿ ಅನೇಕರಿಗೆ ಇದೇ ದೊಡ್ಡ ಸವಾಲು. ವಿಕಾರಗಳನ್ನ ಬಿಡಬೇಕು ಅನ್ನೋ ಇಚ್ಛೆ ಇರುತ್ತೆ, ಆದರೆ ಆ ಪರಿಶ್ರಮ ಒಂದು ನಿರಂತರ ಹೋರಾಟದಾಗಿ ಆಗಿಬಿಡುತ್ತೆ. ಕೆಲವೊಮ್ಮೆ ಸೋತು ಸುಸ್ತಾದ ಹಾಗೆ ಅನ್ಸುತ್ತೆ. ಹೌದು. ಈ ಹೋರಾಟವನ್ನ ಹೆಚ್ಚು ಸಹಜವಾದ, ಆನಂದದಾಯಕವಾದ ಪ್ರಕ್ರಿಯೆಯಾಗಿ ಪರಿವರ್ತಿಸೋದು ಹೇಗೆ? ಅದಕ್ಕೆ ಉತ್ತರ ಬಾಬಾ ಅದೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ ನೋಡಿ. ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ.
ಓಹ್ ಸರಿ. ಇಲ್ಲಿ ನಾವು ಪರಿಶ್ರಮ ಮತ್ತು ಶಕ್ತಿ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಅಜ್ಞಾನದಲ್ಲಿರುವಾಗ ವಿಕಾರಗಳನ್ನ ಗೆಲ್ಲಲು ಬಲ ಪ್ರಯೋಗಿಸ್ತೀವಿ, ಅಂದ್ರೆ ಹೋರಾಡ್ತೀವಿ. ಹೌದು, ಕುಸ್ತಿ ಆಡ್ದ ಹಾಗೆ. ಆದ್ರೆ ಜ್ಞಾನದ ಶಕ್ತಿಯನ್ನು ಬಳಸಿದಾಗ ಹೋರಾಟದ ಅಗತ್ಯವೇ ಇರೋದಿಲ್ಲ. ಉದಾಹರಣೆಗೆ, ಒಂದು ಕತ್ತಲೆ ಕೋಣೆಯಲ್ಲಿ ಕತ್ತಲೆಯನ್ನ ಓಡಿಸಲು ನಾವು ಪೊರಕೆ ಹಿಡಿದು ಹೋರಾಡೋದಿಲ್ಲ ಅಲ್ವಾ? ಇಲ್ಲ, ಖಂಡಿತ ಇಲ್ಲ. ಕೇವಲ ಒಂದು ಸಣ್ಣ ದೀಪವನ್ನು ಹಚ್ಚಿದ್ರೆ ಸಾಕು, ಕತ್ತಲೆ ತಾನಾಗಿಯೇ ಮಾಯವಾಗುತ್ತೆ. ಇಲ್ಲಿ ಮುರಳಿಯ ಜ್ಞಾನ ಮತ್ತು ಯೋಗವೇ ಆ ದೀಪ. ವಾವ್, ಅದ್ಭುತ. ಅಂದ್ರೆ ವಿಕಾರಗಳ ಬಗ್ಗೆ ಯೋಚಿಸ್ತಾ ಅವುಗಳ ಜೊತೆ ಹೋರಾಡುವುದನ್ನು ಬಿಟ್ಟು ನಮ್ಮ ಗಮನವನ್ನು ಜ್ಞಾನದ ಚಿಂತನೆ ಮತ್ತು ತಂದೆಯ ನೆನಪಿನ ಮೇಲೆ ಇಟ್ರೆ ವಿಕಾರಗಳೆಂಬ ಕತ್ತಲೆ ತಾನಾಗಿಯೇ ದೂರವಾಗುತ್ತೆ. ಇದು ಪರಿಶ್ರಮವನ್ನು ಒಂದು ಸುಲಭವಾದ ಸಾಧನೆಯನ್ನಾಗಿ ಬದಲಾಯಿಸುತ್ತೆ. ನಿಖರವಾಗಿ. ಹೀಗೆ ನಾವು ನಮ್ಮ ಕರ್ಮೇಂದ್ರಿಯಗಳ ಮೇಲೆ ಆಂತರಿಕ ಪ್ರಭುತ್ವವನ್ನು ಸ್ಥಾಪಿಸಿಕೊಂಡಾಗ ಮುಂದಿನ ಪ್ರಶ್ನೆ ಬರುತ್ತೆ, ಈ ಪ್ರಭುತ್ವವನ್ನು ಜಗತ್ತಿನ ಸೇವೆಯಲ್ಲಿ ಹೇಗೆ ಬಳಸುವುದು? ಹಾ, ಈ ಪ್ರಶ್ನೆಗೆ ಉತ್ತರವೇ ಇಂದಿನ ವರದಾನ. ಹೌದು. ಎಷ್ಟು ಸುಂದರವಾಗಿ ಒಂದಕ್ಕೊಂದು ಹೆಣೆದುಕೊಂಡಿದೆ. ವರದಾನ ಹೀಗಿದೆ: ಕರ್ಮಾತೀತ ಸ್ಥಿತಿಯಲ್ಲೇ ಸ್ಥಿತರಾಗಿದ್ದು 4 ಕಡೆಯ ಸೇವೆಗಳನ್ನು ನಿರ್ವಹಿಸುವಂತಹ ಸಿದ್ಧಿ ಸ್ವರೂಪ ಭವ. ಇಲ್ಲಿ ಕರ್ಮಯೋಗಿ ಮತ್ತು ಕರ್ಮಾತೀತ ಸ್ಥಿತಿಗಳ ನಡುವಿನ ವ್ಯತ್ಯಾಸವನ್ನು ಸ್ವಲ್ಪ ಸ್ಪಷ್ಟಪಡಿಸೋಣ. ಖಂಡಿತ. ಕರ್ಮಯೋಗಿ ಅಂದ್ರೆ ಕರ್ಮ ಮಾಡ್ತಾ ತಂದೆಯ ನೆನಪಿನಲ್ಲಿರೋದು. ಇದು ಮೊದಲ ಹೆಜ್ಜೆ. ಆದ್ರೆ ಕರ್ಮಾತೀತ ಸ್ಥಿತಿ ಅದಕ್ಕಿಂತಲೂ ಉನ್ನತವಾದದ್ದು. ಹೇಗೆ? ಇದನ್ನ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಒಬ್ಬ ನುರಿತ ನೃತ್ಯಗಾರ್ತಿಯನ್ನು ನೋಡಿ. ಅವರು ನೃತ್ಯ ಮಾಡುವಾಗ ಅವರ ಗಮನ ಕೈಕಾಲುಗಳ ಚಲನೆ ಮೇಲೆ ಇರೋದಿಲ್ಲ. ಅವರು ಸಂಗೀತದಲ್ಲಿ ಲೀನವಾಗಿರ್ತಾರೆ. ಹೌದು, ಸಂಗೀತದಲ್ಲಿ, ಭಾವದಲ್ಲಿ ಸಂಪೂರ್ಣವಾಗಿ ಲೀನವಾಗಿರ್ತಾರೆ. ಆದರೆ ಅವರ ಪ್ರತಿಯೊಂದು ಚಲನೆಯೂ ಪರಿಪೂರ್ಣವಾಗಿರುತ್ತೆ. ಅದೇ ರೀತಿ ಕರ್ಮಾತೀತ ಸ್ಥಿತಿಯಲ್ಲಿರುವ ಆತ್ಮವು ದೇಹದ ಮೂಲಕ ಕರ್ಮ ಮಾಡ್ತಿದ್ರೂ ಅದರ ಪ್ರಜ್ಞೆ ದೇಹದಿಂದ ಅತೀತವಾಗಿ ಆತ್ಮಿಕ ಸ್ವರೂಪದಲ್ಲಿ ತಂದೆಯ ನೆನಪಿನಲ್ಲಿ ಸ್ಥಿತವಾಗಿರುತ್ತೆ. ಓ, ಆಗ ಕರ್ಮ ಅನ್ನೋದು ಒಂದು ಸಹಜ ಪ್ರಕ್ರಿಯೆಯಾಗಿಬಿಡುತ್ತೆ. ಬಂಧನರಹಿತವಾದ ಪ್ರಕ್ರಿಯೆ. ವರದಾನದ ವಿವರಣೆಯಲ್ಲಿ ಬಾಬಾ ವೈರ್ಲೆಸ್ ಸೆಟ್ ಅನ್ನೋ ಒಂದು ಅದ್ಭುತ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಮುಂದೆ ಲೌಕಿಕ ಸಾಧನಗಳೆಲ್ಲ ನಿಂತೋದಾಗ ನಾವು ನಮ್ಮ ಸಂಕಲ್ಪ ಶಕ್ತಿಯಿಂದಲೇ ಸೇವೆ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಇದು ಕೇಳೋಕೆ ಯಾವುದೋ ವೈಜ್ಞಾನಿಕ ಕಾದಂಬರಿಯಂತೆ ಅನಿಸ್ತೆ. ಈ ಸ್ಥಿತಿಯನ್ನು ತಲುಪೋದು ನಿಜವಾಗ್ಲೂ ಸಾಧ್ಯನಾ? ಖಂಡಿತ ಸಾಧ್ಯ. ನಮ್ಮ ಮನಸ್ಸು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಪ್ರಸಾರಕ, ಟ್ರಾನ್ಸ್ಮಿಟರ್. ಆದರೆ ಈಗ ನಮ್ಮ ಸಂಕಲ್ಪಗಳು ವ್ಯರ್ಥ ಮತ್ತು ನಕಾರಾತ್ಮಕ ವಿಷಯಗಳಲ್ಲಿ ಹರಿದು ಹಂಚಿ ಹೋಗಿ ಅದರ ಶಕ್ತಿ ಕಡಿಮೆಯಾಗಿದೆ. ನಿಜ. ಈ ಶಕ್ತಿಯನ್ನ ನಾವು ಯೋಗದ ಮೂಲಕ ಕ್ರೋಢೀಕರಿಸಿದಾಗ ನಾವು ಒಂದು ಸ್ಥಳದಲ್ಲಿ ಕುಳಿತು ವಿಶ್ವದ ಯಾವುದೇ ಮೂಲೆಗಿರುವ ಆತ್ಮಕ್ಕೆ ಶಾಂತಿ ಮತ್ತು ಶಕ್ತಿಯ ಕಿರಣಗಳನ್ನು ಕಳುಹಿಸಬಹುದು. ಯಾವುದೇ ಇಂಟರ್ನೆಟ್ಗಿಂತ ವೇಗವಾಗಿ. ಖಂಡಿತ. ಆದ್ರೆ ಇದು ಒಂದೇ ದಿನದಲ್ಲಿ ಸಿದ್ಧಿಸುವ ವಿದ್ಯೆ ಅಲ್ಲ. ಅದಕ್ಕಾಗಿಯೇ ಬಾಬಾ ಈಗೀಗ ಕರ್ಮಯೋಗಿ, ಈಗೀಗ ಕರ್ಮಾತೀತ ಸ್ಥಿತಿಯ ಅಭ್ಯಾಸವನ್ನು ಮಾಡಲು ಬೇಡ್ತಾರೆ. ಹಾಗಾದ್ರೆ ಈ ವರದಾನವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು ಪ್ರಾಯೋಗಿಕ ಮಂತ್ರದ ಹಾಗೆ ಹೇಗೆ ಬಳಸಿಕೊಳ್ಳಬಹುದು? ದಿನದಲ್ಲಿ ಯಾವುದೇ ಕೆಲಸ, ಅದು ಅಡಿಗೆ ಮಾಡೋದಾಗಿರ್ಲಿ ಅಥವಾ ಆಫೀಸ್ ಕೆಲಸವಾಗಿರ್ಲಿ, ಅದನ್ನ ಶುರು ಮಾಡೋಕೆ ಮೊದಲು ಕೇವಲ 10 ಸೆಕೆಂಡುಗಳ ಕಾಲ ನಿಂತು ಈ ಸಂಕಲ್ಪ ಮಾಡ್ಕೊಳ್ಬೇಕು. ಏನಂತ? ನಾನು ಸಿದ್ಧಿ ಸ್ವರೂಪ ಆತ್ಮ. ನಾನು ಈ ದೇಹದ ಮಾಲೀಕ. ಈಗ ನಾನು ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತನಾಗಿ ತಂದೆಯ ನೆನಪಿನಲ್ಲಿ ಈ ಕರ್ಮವನ್ನು ನಿಮಿತ್ತನಾಗಿ ಮಾಡುತ್ತಿದ್ದೇನೆ. ಅಷ್ಟೇ. ಕ್ರಿಯೆಯಾಗಿ ಉಳಿಯದೆ ಒಂದು ಯಜ್ಞವಾಗಿ, ಸೇವೆಯಾಗಿ ಪರಿವರ್ತನೆಯಾಗುತ್ತೆ. ಆಗ ಸಫಲತೆ ತಾನಾಗಿಯೇ ನಮ್ಮ ಹಿಂದೆ ಬರುತ್ತೆ. ಈ ಕರ್ಮಾತೀತ ಸ್ಥಿತಿಯನ್ನ ತಲುಪೋದು ಒಂದು ದೊಡ್ಡ ಗುರಿಯಂತೆ ಕಾಣಿಸುತ್ತೆ. ಬಹುಶಃ ನಮ್ಮ ಪುರುಷಾರ್ಥದಲ್ಲಿ ಕೆಲವೊಂಗೆ ಆಯಾಸ ಆಗ್ಬೋದು. ಸಹಜ. ಆದ್ರೆ ಇಂದಿನ ಸ್ಲೋಗನ್ ಆ ಆಯಾಸವನ್ನು ದೂರ ಮಾಡುವ ಒಂದು ಮಧುರವಾದ ಮಾತ್ರೆ ಇದ್ದಾಗೆ ಇದೆ. ಹೌದು, ಇಂದಿನ ಸ್ಲೋಗನ್ ಬಹಳ ಮಧುರವಾಗಿದೆ. ಪರಮಾತ್ಮನ ಪ್ರೀತಿಯ ಪಾಲನೆಯ ಸ್ವರೂಪ ತಮ್ಮ ಸಹಜಯೋಗಿ ಜೀವನವಾಗಿದೆ. ನೋಡಿ, ಇಲ್ಲಿ ಸಹಜಯೋಗಿ ಅನ್ನೋ ಪದದ ಮೇಲೆ ಒತ್ತು ನೀಡಲಾಗಿದೆ. ಸಹಜಯೋಗಿ. ನಮ್ಮ ಯೋಗವು ಒಂದು ಪರಿಶ್ರಮ, ಒಂದು ಕರ್ತವ್ಯ ಅಥವಾ ಒಂದು ಭಾರದಂತೆ ಅನಿಸ್ತಿದ್ರೆ ಅದರರ್ಥ ನಾವು ಎಲ್ಲೋ ಒಂದ್ ಕಡೆ ತಂದೆಯ ಪ್ರೀತಿ ಮತ್ತು ಪಾಲನೆಯ ಅನುಭವದಿಂದ ದೂರವಾಗಿದ್ದೇವೆ ಅಂತ. ಇದು ನಿಜ. ದಿನದಲ್ಲಿ ಯಾವುದಾದ್ರೂ ಸವಾಲ್ ಬಂದಾಗ ಅಯ್ಯೋ ನನಗೆಷ್ಟು ಕಷ್ಟ ಬಂತು
ಅಂತ ಯೋಚಿಸೋ ಬದಲು ಹ್ಮ್ ನಾನು ಪರಮಾತ್ಮನ ಪ್ರೀತಿಯ ಪಾಲನೆಯಲ್ಲಿದ್ದೇನೆ, ಬಾಬಾ ನನ್ನನ್ನು ನೋಡ್ಕೊಳ್ತಿದ್ದಾರೆ ಅನ್ನೋ ಮನಸ್ಥಿತಿಗೆ ನಾವು ಬದಲಾದ್ರೆ ಆ ಕ್ಷಣದಲ್ಲೇ ನಮ್ಮ ಸ್ಥಿತಿ ಹಗುರವಾಗುತ್ತೆ. ಹೌದು. ಇದೊಂದು ರೀತಿ ಭಾರವಾದ ವಸ್ತುವನ್ನು ಒಬ್ಬರೇ ಹೊರುವ ಬದಲು ಒಬ್ಬ ಸ್ನೇಹಿತ ಬಂದು ಅದರ ಅರ್ಧ ಭಾರವನ್ನು ತಾನು ಹೊತ್ತುಕೊಂಡಂತೆ. ವಸ್ತು ಅಷ್ಟೇ ಇರುತ್ತೆ, ಆದ್ರೆ ನಮಗಾಗುವ ಅನುಭವವೇ ಬೇರೆ ಅಲ್ವಾ? ಬಹಳ ಸುಂದರವಾದ ಹೋಲಿಕೆ. ಈ ಸ್ಲೋಗನ್ ಒಂದು ಮಾನಸಿಕ ಬದಲಾವಣೆಯ ಸಾಧನ. ಇದು ನಮ್ಮನ್ನ ನಾನು ಹೆಣಗಾಡುತ್ತಿದ್ದೇನೆ ಅನ್ನೋ ಬಲಿಪಶು ಮನಸ್ಥಿತಿಯಿಂದ ನಾನು ಸುರಕ್ಷಿತನಾಗಿದ್ದೇನೆ, ನನ್ನನ್ನು ಪಾಲನೆ ಮಾಡಲಾಗುತ್ತಿದೆ ಅನ್ನೋ ಶಕ್ತಿಶಾಲಿ ಮನಸ್ಥಿತಿಗೆ ತರುತ್ತೆ. ಹೌದು. ಈ ಅನುಭವದಲ್ಲಿದ್ದಾಗ ಯೋಗವು ಒಂದು ವಿಶೇಷ ಪ್ರಯತ್ನ ಆಗೋದಿಲ್ಲ. ನಮ್ಮ ಜೀವನದ ಪ್ರತಿ ಉಸಿರೂ ಯೋಗವಾಗಿಬಿಡುತ್ತೆ. ಹೀಗೆ ನಾವು ವೈಯಕ್ತಿಕವಾಗಿ ತಂದೆಯ ಪಾಲನೆಯಲ್ಲಿ ಸಹಜ ಯೋಗಿಯಾಗಿ ಸ್ಥಿತರಾದಾಗ ನಾವು ಸಾಮೂಹಿಕವಾಗಿ ಒಂದು ಉನ್ನತ ಗುರಿಯನ್ನು ಸಾಧಿಸಲು ಸಿದ್ಧವಾಗುತ್ತೇವೆ. ಅದೇ ಇಂದಿನ ಅವ್ಯಕ್ತ ಇಶಾರೆಯ ಸಾರ. ಇದರ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಹೌದು, ಈ ಇಶಾರೆಯ ಧ್ವನಿ ಅತ್ಯಂತ ಮಧುರ ಮತ್ತು ಗಹನವಾಗಿದೆ. ಬಾಬಾ ಹೇಳ್ತಾರೆ, ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಏಕತೆ ಮತ್ತು ವಿಶ್ವಾಸ. ಹೌದು, ಇಲ್ಲಿ ಬಾಬಾ ಇಡೀ ಬ್ರಾಹ್ಮಣ ಪರಿವಾರದ ಯಶಸ್ಸಿನ ಮೂಲ ಮಂತ್ರವನ್ನೇ ಕೊಟ್ಟಿದ್ದಾರೆ. ಮೊದಲನೇದ್ದು ಸಂಸ್ಕಾರಗಳನ್ನೂ ಮಿಲನ ಮಾಡುವ ಏಕತೆ. ಇದು ನಮ್ಮಲ್ಲಿ ಅನೇಕರು ಪ್ರತಿದಿನ ಎದುರಿಸುವ ದೊಡ್ಡ ಪರೀಕ್ಷೆ. ಬೇರೆಯವರ ಸಂಸ್ಕಾರಗಳು ನಮಗೆ ಇಷ್ಟವಾಗದಿದ್ದಾಗ ನಾವು ಅವರನ್ನು ಬದಲಾಯಿಸಲು ಪ್ರಯತ್ನಿಸ್ತೀವಿ ಅಥವಾ ಅವರಿಂದ ದೂರ ಸರಿಯುತ್ತೀವಿ. ಹೌದು, ಆದರೆ ಬಾಬಾ ಹೇಳುವ ಉಪಾಯವೇ ಬೇರೆ. ಅದು ಅದ್ಭುತವಾಗಿದೆ. ಹೇಗದು? ಇದು ಒಬ್ಬ ನುರಿತ ಸೌಂಡ್ ಎಂಜಿನಿಯರ್ನ ಕೆಲ್ಸದ ಹಾಗೆ. ಒಂದು ಹಾಡನ್ನು ರೆಕಾರ್ಡ್ ಮಾಡುವಾಗ ಡ್ರಮ್ನ ಶಬ್ದ ಗಿಟಾರ್ನಂತೆ ಇಲ್ಲವಲ್ಲ ಅಂತ ಅವನು ದೂರುವುದಿಲ್ಲ. ಇಲ್ಲ. ಅಥವಾ ಗಿಟಾರನ್ನು ಡ್ರಮ್ಮನಂತೆ ಬಾರಿಸಲು ಹೇಳುವುದಿಲ್ಲ. ಬದಲಾಗಿ ಅವನು ತನ್ನ ಮಿಕ್ಸರ್ ಬೋರ್ಡ್ನಲ್ಲಿ ಪ್ರತಿಯೊಂದು ವಾದ್ಯನ ಶಬ್ದದ ಮಟ್ಟವನ್ನ, ಅದರ ತರಂಗಗಳನ್ನ ಸರಿಹೊಂದಿಸಿ ಅವೆಲ್ಲವೂ ಒಟ್ಟಾಗಿ ಒಂದು ಸುಂದರವಾದ ಸಾಮರಸ್ಯವನ್ನು ಸೃಷ್ಟಿಸುವಂತೆ ಮಾಡುತ್ತಾನೆ. ವಾವ್! ಅಂದ್ರೆ ಸಂಸ್ಕಾರಗಳನ್ನು ಮಿಲನ ಮಾಡೋದು ಅಂದ್ರೆ ಇದೇನಾ? ಇದೆ. ಬೇರೆಯವರನ್ನು ಬದಲಾಯಿಸುವುದಲ್ಲ, ನಮ್ಮ ಸ್ವಂತ ಪ್ರತಿಕ್ರಿಯೆಯನ್ನು, ನಮ್ಮ ದೃಷ್ಟಿಕೋನವನ್ನು ಸರಿಹೊಂದಿಸಿಕೊಂಡು ಒಟ್ಟಾರೆ ಸಂಬಂಧದಲ್ಲಿ ಸಾಮರಸ್ಯವನ್ನು ತರುವುದು. ಅದ್ಭುತ. ಅಂದ್ರೆ ನನ್ನಲ್ಲಿರುವ ಹೊಂದಾಣಿಕೆಯ ಗುಣವೆಂಬ ವಾಲ್ಯೂಮ್ ನಾಬನ್ನು ನಾನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕು. ನಿಖರವಾಗಿ. ಎರಡನೇ ಅಂಶ, ಒಬ್ಬರಿಗೊಬ್ಬರಲ್ಲಿ ವಿಶ್ವಾಸ. ವಿಶ್ವಾಸವಿಲ್ಲದಿದ್ದರೆ ನಾವು ಎಷ್ಟೇ ಒಳ್ಳೆಯವರಾಗಿದ್ರೂ ಸಂಬಂಧಗಳಲ್ಲಿ ಬಿರುಕು ಇದ್ದೇ ಇರುತ್ತೆ. ನಿಜ. ವಿಶ್ವಾಸವಿದ್ದಲ್ಲಿ ಪ್ರೀತಿ ಇರುತ್ತೆ, ಸಂತುಷ್ಟತೆ ಇರುತ್ತೆ. ಆ ಸೌಂಡ್ ಎಂಜಿನಿಯರ್ ಪ್ರತಿಯೊಂದು ವಾದ್ಯದ ಮೇಲೆ ವಿಶ್ವಾಸವಿಡುತ್ತಾನೆ. ಅದಕ್ಕೆ ಅದರದೇ ಆದ ವಿಶಿಷ್ಟ ಪಾತ್ರವಿದೆ ಅಂತ ನಂಬ್ತಾನೆ. ಹಾಗೆಯೇ ನಾವು ನಮ್ಮ ಸಹ ಆತ್ಮರ ವಿಶೇಷತೆಗಳ ಮೇಲೆ ವಿಶ್ವಾಸವಿಡಬೇಕು. ಅವರ ದೌರ್ಬಲ್ಯಗಳನ್ನೇ ದೊಡ್ಡದು ಮಾಡಿ ನೋಡಿದ್ರೆ ಸಂಶಯ ಹುಟ್ಟುತ್ತೆ, ಅಶಾಂತಿ ನಿರ್ಮಾಣವಾಗುತ್ತೆ. ಈ ಎರಡೂ ಗುಣಗಳನ್ನು, ಸಂಸ್ಕಾರ ಮಿಲನ ಮತ್ತು ಪರಸ್ಪರ ವಿಶ್ವಾಸ, ನಾವು ಅಳವಡಿಸಿಕೊಂಡ್ರೆ ಅದರ ಫಲಿತಾಂಶ ಏನು ಎಂಬುದನ್ನು ಬಾಬಾ ಕೊನೆಯಲ್ಲಿ ತಿಳಿಸಿದ್ದಾರೆ. ಹೌದು, ಬಹಳ ಮುಖ್ಯವಾದ ಮಾತು. ಆಗ ತಂದೆಯು ಯಾರಾಗಿದ್ದಾರೆ, ಹೇಗಿದ್ದಾರೆ ಹಾಗೆಯೇ ಕಾಣಿಸುವರು ಮತ್ತು ಪ್ರತ್ಯಕ್ಷತೆಯಾಗುವುದು. ಅಂದ್ರೆ ನಮ್ಮ ವೈಯಕ್ತಿಕ ಪುರುಷಾರ್ಥ ನೇರವಾಗಿ ತಂದೆಯ ಪ್ರತ್ಯಕ್ಷತೆಗೆ ಕಾರಣವಾಗುತ್ತೆ. ಹೌದು, ಜಗತ್ತು ನಮ್ಮನ್ನು ನೋಡಿದಾಗ ಅವರಿಗೆ ನಮ್ಮಲ್ಲಿರುವ ಭಿನ್ನತೆಗಳು ಕಾಣಿಸಬಾರದು. ಬದಲಾಗಿ ನಮ್ಮ ಏಕತೆ ಮತ್ತು ಪ್ರೀತಿಯ ಮೂಲಕ ನಮ್ಮೆಲ್ಲರ ತಂದೆ ಒಬ್ಬನೇ ಎಂಬ ಸತ್ಯದ ಅನುಭವವಾಗಬೇಕು. ನಮ್ಮ ಜೀವನವೇ ಒಂದು ಜೀವಂತ ಸಾಕ್ಷಿಯಾಗಬೇಕು. ಹೌದು. ಆರ್ಕೆಸ್ಟ್ರಾ ಅತ್ಯದ್ಭುತವಾಗಿ ನುಡಿಸಿದಾಗ ಜನರಿಗೆ ವಾದ್ಯಗಾರನ ಪರಿಚಯಕ್ಕಿಂತ ಹೆಚ್ಚಾಗಿ ಆ ಸಂಗೀತವನ್ನು ರಚಿಸಿದ ಮಹಾನ್ ಸಂಗೀತಕಾರನ ನೆನಪಾಗತ್ತೆ. ಹಾಗೆ ನಮ್ಮ ಜೀವನ ಸಾಮರಸ್ಯದಿಂದ ಕೂಡಿದ್ದಾಗ ಜಗತ್ತಿಗೆ ತಂದೆಯ ಪ್ರತ್ಯಕ್ಷತೆಯಾಗತ್ತೆ. ಇಂದಿನ ಈ ಮಂಥನವು ನಮ್ಮ ಬುದ್ಧಿಗೆ ಒಂದು ಹೊಸ ದಿಕ್ಕನ್ನೇ ತೋರಿಸಿದೆ. ಇದನ್ನ ಕೇವಲ ಕೇಳಿ ಬಿಡದೆ ಅನುಭವಕ್ಕೆ ತರಲು ನಮ್ಮ ಕೇಳುಗರಿಗೆ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನು ಸೂಚಿಸೋಣವೇ? ಖಂಡಿತ. ಇಂದಿನ ದಿನದಲ್ಲಿ ನಾವು ಒಂದು ಸಂಕಲ್ಪ ಮಾಡೋಣ. ಹೇಳಿ. ನಮ್ಮ ಸಂಪರ್ಕಕ್ಕೆ ಬರುವ ಯಾವುದೇ ಒಬ್ಬ ಆತ್ಮದೊಂದಿಗೆ ವ್ಯವಹರಿಸುವಾಗ ನಾವು ಸೌಂಡ್ ಇಂಜಿನಿಯರ್ ಪಾತ್ರವನ್ನು ವಹಿಸೋಣ. ಅವರ ಮಾತಿನ ಅಥವಾ ನಡತೆಯ ಶ್ರುತಿ ಬೇರೆ ಆಗಿದ್ರೂ ಅವರನ್ನು ತಿದ್ದುವ ಬದಲು ನಮ್ಮ ಪ್ರತಿಕ್ರಿಯೆಯನ್ನು ಪ್ರೀತಿ ಮತ್ತು ತಾಳ್ಮೆಯಿಂದ ಸರಿಹೊಂದಿಸಿ ಆ ಸಂಬಂಧದಲ್ಲಿ ಸಾಮರಸ್ಯವನ್ನು ತರಲು ಪ್ರಯತ್ನಿಸೋಣ. ಏಕತೆಗಾಗಿ ಆ ಒಂದು ಹೆಜ್ಜೆಯನ್ನ ನಾವೇ ಮುಂದಿಡೋಣ. ಬಹಳ ಸುಂದರವಾದ ಮತ್ತು ಪ್ರಾಯೋಗಿಕವಾದ ಅಭ್ಯಾಸ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು
ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.